ನೋಡಿ ಸಹಿಸಲಾರೆ ತಾಯಿ ಮುಂದಿನ ಜನುಮದಿ ಮಗನಾಗಿ ಹುಟ್ಟಿ ಋಣವ ತೀರಿಸಲು ಬಂದೇ ಬರುವೆ ಅಮ್ಮ ಅಮ್ಮ ಸಾಯಲಿ ಎನ್ನಮ್ಮ ಸಾಯಲಿ ಅಮ್ಮ ಸಾಯಲಿ ಎನ್ನಮ್ಮ ಸಾಯಲಿ ಅನ್ನ ಇಲ್ಲದೆ ನೀನು ಇಲ್ಲದೆ ಹೇಗೆ ಮಾಡಿ ಬದುಕಲಿ ತಾಯಿ ಅಮ್ಮ ಸಾಯಲಿ ಎನ್ನಮ್ಮ ಸಾಯಲಿ ಅಮ್ಮ ನಾ ಸಾಯಲೇ ಮಕ್ಕಳು ಪೇಚಾಡ್ತಾ ಇದ್ರೆ ಹತ್ತಿರ ಬಂದು ನೋಡಿದ ವಿಕ್ರಮರಾಜ ಬೆಚ್ಚಿ ನಿಂತ. ಅವತ್ತು ಕೂಡ ಪಂಡಿತರ ಮನೆ ಗೋಳಾಟ ಆಗಿತ್ತು. ಅಯ್ಯೋ, ನಾನು ಕೊಟ್ಟ ಕುಂಬಳಕಾಯಿಯನ್ನು ಕತ್ತರಿಸಲಿಲ್ವಾ, ಅಥವಾ ಕತ್ತರಿಸಿ ಅನುಭವಿಸಿರುವ ದರಿದ್ರ ಹಿಂಗಲೇ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಇನ್ನು ಸುಮ್ಮನಿದ್ದು ಸರಿ ಇಲ್ಲ. ನಾಳೆ ಬೆಳಗಾಗುವಷ್ಟೇ ನೇರವಾಗಿ ಕರೆದು ನೇರವಾಗಿ ಕೇಳ್ಬಿಡ್ಬೇಕು ಅಂತ ವಿಕ್ರಮರಾಜ ಬೆಳಗಾಗುವುದನ್ನೇ ಕಾದ. ಬೆಳಗಾದ ಕೂಡಲೇ ಯಾರಲ್ಲಿ ಪ್ರಭು, ಈಗಲೂ ಹೋಗಿ ನಮ್ಮ ಆಸ್ಥಾನದ ವೇದೇಶ್ವರ ಪಂಡಿತರನ್ನ ತುರ್ತಾಗಿ ಬರಮಾಡಿ. ಅವ್ರನ್ನೇನ ಪ್ರಭು? ಹೌದು, ಅವ್ರನ್ನೇ. ಏನಪ್ಪ ಬೆಳಗಾಯ್ತು ಅಂದ್ರೆ ಅವ್ರು ಒಬ್ಬರನ್ನೇ ಕರೀತಾರೆ, ಜೊತೆಯಾಗಿದ್ದೇವೆ, ನಮ್ನ ಯಾರನ್ನೂ ಕರೀತಾನೆ ಇಲ್ವಲ್ಲ, ಏನ್ ಪೇಚಾಡ್ತಾ ಇದ್ರು ಹೋಗಿ. ಆಗಲಿ ಪ್ರಭು. ಇಲ್ಲಿ ಸೈನಿಕರು ಪಂಡಿತರ ಮನೆ ಹತ್ರ ಬಂದರು. ಸ್ವಾಮಿ ಪಂಡಿತರೇ, ವೇದೇಶ್ವರ ಪಂಡಿತರೇ, ಬಾಗಿಲು ತೆಗಿರಿ ಸ್ವಾಮಿ. ಯಾರು? ಓ, ಸೈನಿಕರು. ಏನಪ್ಪ ಇವತ್ತು ಬಂದ್ಬಿಟ್ಟಿದ್ದೀರಾ? ನಿಮ್ ಯೋಗ ಚೆನ್ನಾಗಿದೆ ಸ್ವಾಮಿ. ಪ್ರಭುಗಳು ಇವತ್ತು ಕೂಡ ಬರಮಾಡಿದ್ದಾರೆ, ಬನ್ನಿ ಹೋಗೋಣ. ಏನು ನನ್ ಬರಮಾಡಿದಾರ? ಬೇರೆ ಯಾರು ಇರ್ಬೇಕು ನೋಡಪ್ಪ. ವೇದೇಶ್ವರ ಪಂಡಿತು ಅಂದ್ರೆ ನೀವೇ ತಾನೇ? ಸುಮ್ಮನೆ ಬನ್ನಿ, ಮೊದಲನೇ ನೋವ ನಮಗೆ ಯಾಕೆ? ಬನ್ನಿ, ನಿಮ್ ಯೋಗ ಚೆನ್ನಾಗಿದೆ, ಬನ್ನಿ ಸ್ವಾಮಿ. ನಡಿರಪ್ಪ, ನಿಮ್ ಹಿಂದೆನೆ ಬರ್ತೀನಿ ಅಂತ ಸೈನಿಕರ ಮುಂದೆ ಕಳಿಸಿ ಒಳಗಡೆ ಹೋಗಿ ತನ್ನ ಹೆಂಡತಿ ಹೇಳಿದ್ರಂತೆ ಪಂಡಿತರು. ಲೇ, ಇವತ್ತು ಕೂಡ ಮಹಾರಾಜನ ನನ್ನೇ ಬರಮಾಡಿದಾರಂತೆ. ಇವತ್ತು ಪ್ರಭುಗಳು ಏನೇ ಕೊಟ್ಟರು ನೇರವಾಗಿ ಮನೆಗೆ ತರ್ತೀನಿ ಕಡೆ, ಎಲ್ಲಿಗೂ ತಗೊಂಡು ಹೋಗಲ್ಲ. ಇದು ಸತ್ಯ ಕಡೆ ಅಂತ ಪಂಡಿತರಾದವರು ಆಸೆಯಿಂದ ಅರಮನೆ ಕಡೆಗೆ ಓಡೋಡು ಬರ್ತಾ ಇದ್ದಾರಂತ ನೋಡಿ. ಅಂದ್ರೆ ಜಗದೊಳಗೆ ಭಗವಂತನ ಲೀಲೆ ಅಪಾರವಾದದ್ದು. ಭಕ್ತಿಯಿಂದ ಮಾಡುವಂತ ಪುಣ್ಯವಾದ ಫಲ ಭಗವಂತನ ಒಂದು ಆಶ್ರಯವಾಗಿ ಪೂರ್ತವಾಗಿ ಭಗವಂತನ ಒಂದು ಅಭಯ ನಮಗೆಲ್ಲರಿಗೂ ಕೂಡ ದೊರಕುತ್ತೆ ನೋಡಿ. ಅದಕ್ಕೆ ಪ್ರತಿಯೊಂದು ಜನಾಂಗದವರು, ಪ್ರತಿಯೊಂದು ಕುಲಬಾಂಧವರು ಯಾವ ದೇವರನ್ನು ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಈ ಭಗವಂತನಾದ ಶನೀಶ್ವರನನ್ನ ಬಹಳ ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡಿಸ್ತಾರೆ. ನಡೆಯಬಾರದು ನಡೆಸ್ತಾನೆ. ವಿಧಿಯ ಬರಹವನ್ನೇ ಬದಲಾಯಿಸುವಂತ ಮಹಾಪುಣ್ಯವಾದಂತ ಭಗವಂತ ಈ ಕಾಕವಾಹನ ಶನೀಶ್ವರ. ಜಗದೊಳಗೆ ಇವನ್ನ ಜರಿದು ಉಳಿದವರು ಯಾರೂ ಇಲ್ಲ. ಹಾಗೆ ಜಗದೊಳಗೆ ಭಗವಂತನ ಭಕ್ತಿಯಿಂದವರ ನೆನೆದವರ ಜೀವನ ಎಂದಿಗೂ ಪಾವನವಾಗಿರುತ್ತೆ ನೋಡಿ. ಇವತ್ತು ಆ ಪುಣ್ಯ ಫಲ ನಮ್ಮ ಶ್ರೀಮತಿ ಶಿವ ಮತ್ತು ಕೃಷ್ಣಪ್ಪನವರ ಕುಟುಂಬಸ್ಥರು ತಮ್ಮ ಸುಗೃಹದಲ್ಲಿ ಭಕ್ತಿ ನಿಷ್ಠೆಯಿಂದ ಸುಮಾರು ವರ್ಷಗಳಿಂದ ನಡೆಸಿ ಬಂದಿರುವಂತಹ ಕಾರ್ಯವನ್ನು ಈ ವರ್ಷವೂ ಕೂಡ ವಿಜೃಂಭಣೆಯಾಗಿ ಭಕ್ತಿಯುತವಾಗಿ ಆ ಶನೀಶ್ವರನ ಒಂದು ಪುಣ್ಯ ಅಭಯವನ್ನು ಪಡಿತಾ ಇದ್ದಾರೆ ನೋಡಿ. ಆ ಭಗವಂತ ಶನೀಶ್ವರ ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡತಕ್ಕಂಥದ್ದು. ಆ ಭಗವಂತನ ಒಂದು ಆಶ್ರಯ ನಮ್ಮೆಲ್ಲರಿಗೂ ಕೂಡ ದೊರಕ್ತಾ ಇರುವಂತಹದ್ದು. ಯಾಕೆಂದ್ರೆ ಕಷ್ಟ ಬಂದಾಗಲೂ ನಾವು ಭಗವಂತನ ಹತ್ರ ಹೋಗೋದು, ಸುಖವಾಗಿದ್ದಾಗ ಮನುಷ್ಯ ದೇವರನ್ನೇ ಮರೆತು ಬಿಡ್ತಾನೆ. ಅದಕ್ಕೆ ದೊಡ್ಡವರು ಹೇಳೋದು, ಸಂಕಟ ಬಂದಾಗ ವೆಂಕಟರಮಣ. ಆ ಭಗವಂತನ ಒಂದು ಪುಣ್ಯ ನಮ್ಮೆಲ್ಲರಿಗೂ ಕೂಡ ದೊರಕ್ತಾ ಇದೆ. ಆ ಭಗವಂತನ ಒಂದು ಪುಣ್ಯವಾದ ಶನೀಶ್ವರನ ಈ ಶನಿವಾರದಂದು, 2ನೇ ಶನಿವಾರ, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ, ವಿಶೇಷವಾದಂಥ ದಿನ. ಇವತ್ತೆಲ್ಲವೂ ಕೂಡ ನಮಗೆ ಸಿಗ್ತಾ ಇದೆ. ಆ ತಾಯಿಯ, ಆ ಭಗವಂತನ ಒಂದು ಅಭಯ ನಮ್ಮೆಲ್ಲರಿಗೂ ಕೂಡ ದೊರಕ್ತಾ ಇದೆ. ಇಲ್ಲಿ ಕಥೆಯಲ್ಲಿ ವೇದೇಶ್ವರ ಪಂಡಿತ ಆದಂತವನು ಅರಮನೆ ಕಡೆ ಬಂದಾಗ ವಿಕ್ರಮರಾಜ ಹತ್ರ ಕರೆದಂತೆ, ಪಂಡಿತರೇ ಹತ್ರ ಬನ್ನಿ ಸ್ವಾಮಿ. ಮಹಾರಾಜ, ಇವತ್ತು ಕೂಡ ನಾನು ಬರಮಾಡಲು ಕಾರಣ, ಪಂಡಿತರೇ ನಿನ್ನೆ ನಾನು ನಿಮಗೊಂದು ಕುಂಬಳಕಾಯಿ ಕೊಟ್ಟಿದ್ದೆ, ರುಚಿ ಹೇಗಿತ್ತು ಪ್ರಭು? ಅದನ್ನ ತಿಂದಿದ್ರಲ್ವ ಪ್ರಭು ರುಚಿ ಗೊತ್ತಾಗೋದಕ್ಕೆ? ನೀವು ಇನ್ನೂ ಅದನ್ನ ಮನೇಲಿ ಕತ್ತರಿಸಿಲ್ಲ ಅಂತ ಆಯ್ತು. ಕತ್ತರಿಸಿದ್ರೆ ಗೊತ್ತಾಗ್ತಿತ್ತು ಅದರ ಆಶ್ಚರ್ಯ ಎಂತದ್ದು ಅಂತ. ಮೊದಲು ಅದೆಲ್ಲಿಟ್ಟಿದ್ರು ಆ ಕುಂಬಳಕಾಯಿನ ತಗೊಂಡು ಬಂದು ಕತ್ತರಿಸಿ, ನಿಮಗೆಲ್ಲ ಆಶ್ಚರ್ಯ ಗೊತ್ತಾಗತ್ತೆ. ಹೋಗಿ ಸ್ವಾಮಿ. ಪ್ರಭು, ಆ ಕುಂಬಳಕಾಯಿನ ಮನೆಗೆ ತಗೊಂಡೋಗಿದ್ರಲ್ಲ ಪ್ರಭು ಕತ್ತರಿಸೋದಕ್ಕೆ? ಏನು, ನಾನು ಕೊಟ್ಟು ಕುಂಬಳಕಾಯಿನ ಮನೆಗೆ ತಗೊಂಡೋಗ್ಲಿಲ್ವಾ? ಏನ್ರಿ ಮಾಡಿದ್ರಿ ಅದನ್ನ? ಮಾತಾಡಿ ನಿಮ್ಮನೆ ಕೇಳ್ತಾರ, ಏನ್ ಮಾಡಿದ್ರಿ ಪ್ರಭು? ನಿಮ್ಮ ಹತ್ರ ಏನ್ ಮುಚ್ಚುಮರೆ? ನನ್ನ ಮನೇಲಿ ಬಡತನ ಅನ್ನೋದು ಕಿತ್ತು ಕಿತ್ತು ತಿಂತಾ ಇದೆ ಪ್ರಭು. ನನ್ನ ಮಕ್ಕಳು ಒಂದು ಊಟ ಮಾಡಿ ಎಷ್ಟೋ ದಿನ ಆಗೋಯ್ತು.
ನನ್ನ ಹೆಂಡತಿ ಒಳ್ಳೆ ಸೀರೆ ಉಟ್ಕೊಂಡು ಎಷ್ಟೋ ದಿನಗಳಾಗೋಯ್ತು ಪ್ರಭು. ಈ ದುಃಖವನ್ನು ನಿಮ್ಮ ಹತ್ರ ಅನೇಕ ಬಾರಿ ಹೇಳ್ಕೋಬೇಕು ಅಂತ ಬಂದು ಹೇಳ್ಕೊಳಕ್ಕಾಗಲಿಲ್ಲ ಪ್ರಭು. ನಿನ್ನೆ ನೀವು ಕೊಟ್ಟಿದ್ರಲ್ಲ ಭಾರವಾದ ಕುಂಬಳಕಾಯಿ, ಆ ಕುಂಬಳಕಾಯಿನ ಮನೆಗೆ ತಗೊಂಡಾಗ ಮರಳು ಉಪ್ಪಾಕಿ ಬೇಯಿಸೋದು ಕಾಸಿಲ್ಲದ ಕಾರಣ ಅದನ್ನ ಶೆಟ್ರಿಗೆ 5 ರೂಪಾಯಿ ಬಂಗಾರದ ನಾಡಿಗೆ ಮಾರ್ಬಿಟ್ಟೆ ಪ್ರಭು. ಮಾರ್ಬಿಟ್ರ ಅಷ್ಟೇನ ಪ್ರಭು, ಮಾರಿದ ಬಂಗಾರದ ನಾಣ್ಯವನ್ನು ಕೂಡ ತುರ್ಕಿಸ್ಕೊಳ್ಳಕ್ಕಾಗಲಿಲ್ಲ. ಈ ಹಾಳಾದ ಹರಿದ ಜೇಬಲ್ಲಿ ಹಾಕಿ ಅದು ಕೂಡ ದಾರ ಬಿದ್ದೋಯ್ತು ಪ್ರಭು. ನನ್ನನ್ನು ತುದುರಿಸಿದನಕ್ಕೆ ನಾನು ಏನ್ ಹೇಳಿ ಪ್ರಭು, ನನ್ನನ್ನು ತುದುರಿಸಿದನಕ್ಕೆ ನಾನು ಏನ್ ಹೇಳಿ? ರೇ ಪಂಡಿತ್ರೆ, ನೀವು ನಿಜವಾಗ್ಲೂ ನರದೃಷ್ಟವಂತರೇ ಕಣ್ರಿ. ನಿಮ್ಮ ಮನೇಲಿ ಕಷ್ಟ ಇದೆ ಅಂತ ಗೊತ್ತಾಗಿನೇ ಬೆಲೆ ಬಾಳುವ ಮುತ್ತುರತ್ತಗಳನ್ನ ಕುಂಬಳಕಾಯಿ ತುಂಬ ಕೊಟ್ಟು ಕಳಿಸಿದ್ದೆ ಕಣ್ರಿ. ಅದನ್ನ ಮಾರ್ಬಿಟ್ಟೆ ಹಾಗೆ ಹೀಗೆ ಅಂತ ಬಂದು ಇಲ್ಲಿ ಪೇಚಾಡ್ತಾ ಇದ್ದೀರಲ್ಲ, ನಿಮ್ಮ ಬುದ್ಧಿಗೆ ನಾನು ಏನ್ ಹೇಳಿ? ಆ ಭಾರವಾಗಿತ್ತಲ್ಲ ಕುಂಬಳಕಾಯಿ, ಆ ಕುಂಬಳಕಾಯಿ ತುಂಬ ಮುತ್ತುರತ್ತ ತುಂಬಿಕೊಂಡಿಸಿದ. ಹೌದು ಹೌದು ಹೌದು. ಇಲ್ಲ ಮಹಾರಾಜ, ಕುಂಬಳಕಾಯಿ ತುಂಬ ಮುತ್ತುರತ್ನವಲ್ಲ, ಇಡೀ ಉಜ್ಜಯಿನಿ ಪಟ್ಟಣವನ್ನ ನನ್ನ ಹೆಸರು ಬರ್ಕೊಟ್ರು ನನ್ನ ದರಿದ್ರವನ್ನ ಯಾರು ಹಿಂಸಕ್ಕಾಗಲ್ಲ. ಉಜ್ಜಯಿನಿ ಪಟ್ಟಣವನ್ನ ನಿಮ್ಮ ಹೆಸರು ಬರ್ಕೊಟ್ರು ನಿಮ್ಮ ದರಿದ್ರ ಕೇಳ್ವಾ? ಏನ್ ತಲೆಗಿಲ್ಲ ಕೆಟ್ಟಿದೆ ಅಂತ ನಮಗೆ? ನಿಮ್ಮನ್ನ ಯಾರು ಎದುರಿಸ್ತಾರೋ ಅದನ್ನಾರು ಹೇಳಿ ಸಭೆ ಕೂತ್ಕೊಂಡು ಸರಿ ಮಾಡೋಣ ಪ್ರಭು. ಒಬ್ಬ ನರಮಾನವನಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರೆ ನಿಮ್ಮ ಹತ್ರ ಹೇಳಿ ನಾನು ಸರಿಪಡಿಸ್ಕೋಬಹುದಾಯ್ತು. ಆದರೆ ನನ್ನ ಭುಜದ ಮೇಲೆ ಗ್ರಹ ಶ್ರೇಷ್ಠನಾಗಿರ್ತಕ್ಕಂಥ ಶನೇಶ್ವರ ಅಷ್ಟಮ ಶನಿಯಾಗಿ ಕುಳಿತಿದ್ದಾನೆ. ಇವನು ಯಾರ ಭುಜವನೇರುವನಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ, ಇದು ನನಗೆ ಗೊತ್ತು ಅಂತಾನ? ನಾನು ಈ ಆಸ್ಥಾನದ ಪಂಡಿತೋತ್ತಮ, ನವಗ್ರಹಗಳ ಆಚಾರ ವಿಚಾರಗಳ ಬಲ್ಲವನು. ಯಾವ ಗ್ರಹ ಏನು ಫಲ ಏನು ಕೊಡುತ್ತೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು. ನೀವಲ್ಲ ಪ್ರಭು, ಮುಖಂಡನ ಬಂದರೂ ಕೂಡ ನನ್ನ ದರಿದ್ರವನ್ನು ಯಾರು ಹಿಂಸೋಕ್ಕಾಗಲ್ಲ. ಇದು ಶನೇಶ್ವರನ ಪ್ರೇರಣೆ ಪ್ರಭು, ಶನೇಶ್ವರನ ಪ್ರೇರಣೆ ಪ್ರೇರಣೆ. ಸಮಾಧಾನ ಮಾಡಿಕೊಳ್ಳಿ ಪಂಡಿತರೆ, ಸಮಾಧಾನ ಮಾಡಿಕೊಳ್ಳಿ ಪಂಡಿತರೆ. ನಿಮಗೆ ಬಂದಿರುವ ಶನಿ ಪ್ರೇರಣೆಯನ್ನು ಯಾರಿಗಾದರೂ ದಾರಿ ಎರಿಬಹುದಲ್ವಾ? ದಾರಿ ಎರಿಬಹುದು ಪ್ರಭು, ದಾರಿ ಎರಿಸ್ಕೊಳ್ಳೋರು ಬೇಕಲ್ಲ. ಸುಖವನ್ನೇ ಯಾರು ಬೇಕಾದ್ರೂ ದಾರಿ ಎರಿಸ್ಕೋತಾರೆ, ಕಷ್ಟವನ್ನೇ ಯಾರು ದಾರಿ ಎರಿಸ್ಕೋತಾರೆ ಪ್ರಭು. ಬೇಕಾದ್ರೆ ನಿಮ್ಮ ಸಭೆಯಲ್ಲಿ ಕುಳಿತಿರೋ ಪ್ರಜೆಗಳನ್ನೇ ಕೇಳಿ ನೋಡಿ. ನಿಜ, ಸುಖವನ್ನೇ ಯಾರು ಬೇಕಾದ್ರೂ ದಾರಿ ಎರಿಸ್ಕೋತಾರೆ, ಕಷ್ಟವನ್ನೇ ಯಾರು ದಾರಿ ಎರಿಸ್ಕೊಳ್ಳಲ್ಲ. ಆದರೆ ಮಹಾರಾಜನಾದ ನಾನು ದಾರಿ ಎರಿಸ್ಕೋತೇನೆ. ನೀವು ದಾರಿ ಎರಿಸ್ಕೊಂಡ್ರೆ ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾಳೆ ಮುಂಜಾನೆ ಬಿಲ್ಪತ್ರ ತುಳಸಿದಳದಿಂದ ಪರಮಾತ್ಮನಾದ ಶನೇಶ್ವರನನ್ನ ಪೂಜೆ ವಿಧಿ ವಿಧಾನಗಳಿಂದ ಅಲಂಕೃತ ಮಾಡಿ ಆ ಭಗವಂತನ ಸರ್ವ ಪ್ರೇರಣೆಯನ್ನ ನಮಗೆ ದಾರಿ ಎರೆದು ಬಿಡಿ ಪ್ರಭು. ಯೋಚನೆ ಮಾಡಿ ಪ್ರಭು, ನೀವು ರಾಜ್ಯದ ಗತಿ ಏನು ಪ್ರಭು ಅವೆಲ್ಲ ನನಗೆ ಬೇಕಾಗಿಲ್ಲ. ನಾಳೆ ಇಷ್ಟೊತ್ತಿಗೆ ಕಾರ್ಯ ಮುಗಿದಿರಬೇಕು. ನಾಳೆ ಮುಂಜಾನೆ ನನಗೆ ಆ ಪರಮಾತ್ಮನ ಪ್ರೇರಣೆಯಿಂದ ದಾರಿ ಇರಬೇಕು. ಇದು ರಾಜಾಜ್ಞೆ ಆಗಲಿ ಪ್ರಭು. ನಿಮ್ಮಿಚ್ಛೆ ಇದ್ದಂತಾಗಲಿ ಅಂತ ಮಹಾರಾಜನ ಅಪೇಕ್ಷೆಯಂತೆ ಆಯ್ತಲ್ಲ. ಇಲ್ಲಿ ಒಬ್ಬ ಪ್ರಜೆ ಕಷ್ಟವನ್ನು ಮಹಾರಾಜ ದಾರಿ ಏರಿಸ್ಕೊಳ್ಳಕ್ ಸಿದ್ಧನಾದ ಎಂತ ಸತ್ಯವಂತ. ಆದರೆ ಈ ಮಾತುಗಳನ್ನು ಕೇಳುತ್ತಿದ್ದ ಭಗವಂತನಾದ ಶನೇಶ್ವರ ಗಗನ ಮಂಡಲದಲ್ಲಿ ಆರ್ಭಟಿಸ್ತಾವನಂತೆ. ಎಲವೆಲವ ವಿಕ್ರಮ, ಇದು ನನ್ನ ಪ್ರೇರಣೆ, ಶನೇಶ್ವರನ ಪ್ರೇರಣೆ ಅಂತ ಬಡ ಬ್ರಾಹ್ಮಣ ಹೇಳ್ತಾ ಇದ್ರು. ನಾನು ರಾಜ, ನನ್ನನ್ನು ಏನು ಮಾಡಬಲ್ಲ ಶನಿ ಅಂತ ದಾರಿ ಎರಿಸ್ಕೊತಾ ಇದೆಯಾ? ಎರಿಸ್ಕೋದಾರಿನ ಆ ಬಡ ಬ್ರಾಹ್ಮಣನಿಗೆ ಊಟ ಬಟ್ಟೆಗೆ ಗತಿಯಿಂದ ಮಾಡಿಬಿಟ್ಟಿದ್ದೆ. ನೀನು ದುರಹಂಕಾರದಿಂದ ಮಹಾರಾಜನ ಆಧಾರದಿಂದ ಎದುರಿಸ್ಕೋತಾ ಇದೆಯಲ್ವಾ? ನಿನಗೆ ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಟಲೇಬಾರದಾಗಿ ತೋರಿಸಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರ ರವಿನಂದನ ಎದುರಿಸ್ಕೋದಾರಿನ. ಗಗನ ಮಂಡಲದಲ್ಲಿ ಪರಮಾತ್ಮ ಆರ್ಭಟಿಸ್ತಾ ಇದ್ರೆ, ಇತ್ತ ಭೂಲೋಕದಲ್ಲಿ ಮುಂಜಾನೆ ಎದ್ದು ವಿಕ್ರಮರಾಜನ ಆಸ್ಥಾನದಲ್ಲಿ ಪೂಜೆ ವಿಧಿ ವಿಧಾನಗಳಿಂದ ಶನೇಶ್ವರನನ್ನು ಅಲಂಕಾರ ಮಾಡಿ ಸರ್ವ ಪ್ರೇರಣೆಯನ್ನು ವಿಕ್ರಮರಾಜನು ದಾರಿ ಇರಿಸ್ಕೊತಾ ಇದ್ದಾನೆ. ಪಂಡಿತೋತ್ತಮನಿಂದ ಭಕ್ತಿ ಭಾವದಿಂದ ಭಗವಂತನ ಸ್ತೋತ್ರವನ್ನು ಹಾಡಿದ. ಶನಿದೇವಾ ಶನಿದೇವಾ ಕರುಣೆಯ ತೋರಯ್ಯ, ದರ್ಶನ ನೀಡಯ್ಯ ಪ್ರಭುವೇ, ಅಭಯವ ತೋರಯ್ಯ. ಓಂ ನೀಲವರ್ಣನೇ ನಮಃ, ಓಂ ಛಾಯಾಸುತನೇ ನಮಃ, ಓಂ ರವಿತೇಜನೇ ನಮಃ,
ಓಂ ಕಾಕವಾಹನನೇ ನಮಃ. ಓಂ ತುಳಸಿ ಪೂಜಿಪನೇ ನಮಃ. ಶನಿದೇವಾ 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 ಕರುಣೆಯ ತೋರಯ್ಯ ಅಭಯವ ನೀಡಯ್ಯ ಪ್ರಭುವೇ ದರ್ಶನ ನೀಡಯ್ಯ ಶನಿದೇವಾ ಶನಿದೇವಾ. ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿ ಶನಿದೇವಾ. ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿ ಶನಿದೇವಾ. ಶರಣವಿದೂರನೆ ಪತಿತೋ ಧಾರಣೆ ದೇವಾ. ಶನಿದೇವಾ ದೇವಾ ಶನಿದೇವಾ. ಶರಣವಿಧೂರನೆ ಪತಿತೋ ಧಾರನೆ ದುರಿತ ನಿವಾರನೆ ಶನಿದೇವಾ. ದುರಿತ ನಿವಾರನೆ ಶನಿದೇವಾ. ಶನಿದೇವಾ ಶನಿದೇವಾ ಕರುಣೆಯ ತೋರಯ್ಯ ಅಭಯವ ನೀಡಯ್ಯ ಪ್ರಭುವೇ ದರ್ಶನ ತೋರಯ್ಯ ಶನಿದೇವಾ. ಶನಿದೇವಾ ಶನಿದೇವಾ ದೇವಾ. ಶನಿದೇವಾ ಶನಿದೇವನ ಪಾರಕ್ಕೆ ಗೋವಿಂದ. ನೀಲವರ್ಣದ ಪಾರಕ್ಕೆ ಗೋವಿಂದ. ತುಳಸಿ ಪೂಜಮನ ಪಾರಕ್ಕೆ ಗೋವಿಂದ. ಸರ್ವ ಪ್ರೇರಣೆಯನ್ನು ವಿಕ್ರಮರಾಜ ದಾರಿ ಹರಿಸ್ಕೊಂಡ್ಬಿಟ್ಟ. ದಾರಿ ಹರಿಸ್ಕೊಂಡು ವಿಕ್ರಮರಾಜ ಸಭೆಯಲ್ಲಿ ಕೂತ್ಕೊಂಡವನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾರಲ್ಲಿ? ಆ ಪಂಡಿತರಿಗೆ ಬಡಬಡ ಕೊಟ್ಟು ಕಳಿಸಿ ಇನ್ಮೇಲೆ ಯಾರು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಲಿ ಅಂತ ಆ ವೇದಶನು ಪಂಡಿತರಿಗೆ ಬಳುವಳಿ ಕೊಟ್ಟು ಕಳಿಸ್ತಾ ಇದ್ರೆ ಸಭೆಯಲ್ಲಿ ಕುಳಿತ ವಿಕ್ರಮರಾಜ ಹೇಳ್ತಾನೆ, ಕೇಳಿದ್ರೆ ಬಟ್ಟಿ ಮಂತ್ರಿಗಳೇ ಸ್ವಾಮಿ, ಒಂದು ಗ್ರಹದೋಷದಿಂದ ನಮ್ಮ ಪಂಡಿತರು ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಯ್ತು. ಅದಕ್ಕೆ ನಾನೊಂದು ತೀರ್ಮಾನ ಬಂದಿದ್ದೀನಿ. ಗ್ರಹಗಳ ದೋಷಗಳು ಬರೋದಕ್ಕಿಂತ ಮುನ್ನ ಆ ಗ್ರಹಕ್ಕೆ ಅಲ್ಲೆಲ್ಲ ಪೂಜೆ ಸಲ್ಲಿಸ್ಬಿಟ್ರೆ ದೋಷಗಳು ಬರಲ್ಲ, ಭಗವಂತನ ಸ್ಮರಣೆ ಮಾಡಿದಂಗೂ ಆಗುತ್ತೆ. ಏನ್ ಹೇಳ್ತೀರಾ? ಆಗ್ಬೋದು ಸೈನಿಕರೇ, ಬಾಯ್ಬಿಟ್ಟು ಹೇಳ್ಬೇಕು. ಭಗವಂತನ ಒಂದು ಪುಣ್ಯ ಫಲ ಆ 9 ಗ್ರಹಗಳ ವರ್ಣನೆಯನ್ನ ನಾವೆಲ್ಲರೂ ಕೂಡ ತಿಳಿಬೇಕು ಅಂದ್ರೆ ವರ್ಣನೆಗಳನ್ನ ತಿಳಿದಿರುವಂತ ಜ್ಞಾನಗಳನ್ನ ನಾವು ಕರೆಸಬೇಕು. ಭಟ್ಟಿಮಂತ್ರಿಗಳು ಅದನ್ನ ನಿಮ್ಮ ಬಿಟ್ಟಿದ್ದೀರಿ. ದೇಶ ವಿದೇಶದ ಪರ್ಯಟನೆ ಮಾಡಿ ಆ ಪಂಡಿತರನ್ನ ಬರಮಾಡುವ ಕೆಲಸ ನಿಮ್ಮದು ಅಂತ ಒಟ್ಟ ಸರಿ ಆಗುತ್ತೆ ಅಂತ 9 ಜನ ಪಂಡಿತೋತ್ತಮರನ್ನ ದೇಶ ವಿದೇಶಗಳನ್ನ ಸುತ್ತಾಡಿ ಪರ್ಯಟನೆ ಮಾಡಿ ಕರ್ಕೊಂಡು ಬರ್ತಾ ಇದ್ರೆ ಪಂಡಿತರಾದವರು 9 ಜನ ಪಂಡಿತೋತ್ತಮರು ಕಂಕಳಿದ ಪುಸ್ತಕ ಇಟ್ಟುಕೊಂಡು ಬರ್ತಾ ಇದ್ದಾರಂತೆ ನೋಡಿ ಆ ಸ್ಥಾನದ ಒಳಗಡೆಗೆ. ಏನ್ರಿ ನೀವ್ಯಾ ಗ್ರಹ ಬಗ್ಗೆ ವರ್ಣನೆ ಮಾಡಕ್ ಹೋಗ್ತಾ ಇದ್ದೀರಾ? ಗುರುಗ್ರಹ. ನೀವು
ಬುಧ ಗ್ರಹ ಮಕ್ಕಳ ಫಲ. ತಾವು ಸುಖನೆಮ್ಮದಿನ ನೋಡ್ತಾರೆ, ಶುಕ್ರ ಇರಲಿ. ಆ ಗ್ರಹಗಳ ವರ್ಣನೆಯನ್ನ ಮಾಡೋದಕ್ಕೆ 9 ಜನ ಪಂಡಿತೋತ್ತಮರು ಬರ್ತಾ ಇದ್ದಾರೆ. ಭಗವಂತನ ಸ್ಮರಣೆ ಮಾಡಿಕೊಂಡು ಪುಣ್ಯವಾದಂತ ವಿಕ್ರಮರಾಜನ ಆಸ್ಥಾನದ ಕಡೆಗೆ ಯಾವ ರೀತಿಯಾಗಿ ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಶನಿಮಯವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವ ಶಿವ ಶಿವ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂಕಾರವೇ ಶಿವಮಯವೋ, ಎಲ್ಲೆಡೆ ಶಿವನು ತಾನಿಹನು, ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಡೆ ಶಿವನು ತಾನಿಹನು, ಅವ ಇಲ್ಲದ ಸ್ಥಳವು ಉಂಟೇನೋ. ಎಲ್ಲೆಲ್ಲೂ ಶಿವನಿಹನು, ಎಲ್ಲದರಲ್ಲೂ ತುಂಬಿಹನು. ಎಲ್ಲೆಲ್ಲೂ ಶಿವನಿಹನು, ಎಲ್ಲದರಲ್ಲೂ ತುಂಬಿಹನು. ಎನ್ನೊಡೆಯ ಕರುಣಾಳು ಜಗದೀಶನು, ಎನ್ನೊಡೆಯ ಕರುಣಾಳು ಜಗದೀಶನು, ನಮ್ಮ ಪರಮೇಶನು. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂಕಾರವೇ ಶಿವಮಯವೋ, 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 ಶಿವಮಯವೋ. ಶರದೇವನ ಬಾಲಕ ಗೋವಿಂದ, ನೀಲಮನಗದ ಬಾಲಕ ಗೋವಿಂದ, ರವಿತೇಜನ ಬಾಲಕ ಗೋವಿಂದ. 9 ಜನ ಪಂಡಿತೋತ್ತಮರ ಸಾಲಾಗ ಅರಮನೆ ಒಳಗಡೆ ಬಂದಾಗ ಪ್ರಭುಗಳಾದಂತವರು ಹೇಳ್ತಾರೆ, ಬನ್ನಿ ಪಂಡಿತರೆ, ಇವತ್ತು ನವಗ್ರಹಗಳ ವರ್ಣನೆಯನ್ನು ನೀವು ಬಹಳ ಭಕ್ತಿಯಿಂದ ನಮಗೆ ಹೇಳ್ಕೊಡ್ಬೇಕು ಮಹಾರಾಜ. ವರ್ಣನೆಯನ್ನು ನಾವು ಭಕ್ತಿಯಿಂದ ನಿಷ್ಠೆಯಿಂದ ನಡೆಸ್ತೇವೆ, ಆದರೆ ಆ ಗ್ರಹಕ್ಕೆ ಅಲ್ಲಲ್ಲೇ ಪೂಜೆಗಳಾಗಬೇಕು, ಅದು ಮುಖ್ಯ. ಅಷ್ಟೇ ತಾನೆ? ಯಾರಲ್ಲಿ ಪೂಜೆಗಳ ಸಿದ್ಧತೆ ಮಾಡಿಕೊಳ್ಳಿದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ, ಇಲ್ಲಿ ನಮ್ಮ ಶ್ರೀಮತಿ ಶಿವಮ್ಮ ಮತ್ತು ಕೃಷ್ಣಪ್ಪನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ನವಗ್ರಹಗಳ ಒಂದು ಪುಣ್ಯವಾದ ಕಥೆಯನ್ನು ನಾವು ಈ ಸಂದರ್ಭದಲ್ಲಿ ಕೇಳ್ತಾ ದೈವಾನುಗ್ರಹಕ್ಕೆ ಪಾತ್ರ ಆಗೋಣ. ಯಾವ ಗ್ರಹ ಯಾವ ಫಲ ಕೊಡುತ್ತೆ, ಯಾವ ಗ್ರಹದಿಂದ ನಮಗೆ ಏನೇನು ದೋಷ ಬರುತ್ತೆ, ಯಾವ ಗ್ರಹವನ್ನು ನಾವು ಯಾವ್ಯಾವತ್ತು ಪೂಜೆ ಮಾಡಬೇಕು, ಎಲ್ಲವೂ ಕೂಡ ವಿಚಾರಭರಿತವಾದಂತಹದ್ದು ಸಂಪೂರ್ಣವಾಗಿ ಈ ನವಗ್ರಹಗಳ ಸಂಪುಟದಲ್ಲಿರುತ್ತೆ. ಭಕ್ತಿಯಿಂದ ಕೇಳೋಣ, ದೈವಾನುಗ್ರಹಕ್ಕೆ ಪಾತ್ರ ಆಗೋಣ. ಆ ಪರಮಾತ್ಮ ಎಲ್ರಿಗೂ ಕೂಡ ಒಳ್ಳೆಯದು ಮಾಡಿ. 9 ಜನ ಪಂಡಿತೋತ್ತಮರಲ್ಲಿ ಮೊದಲ ಪಂಡಿತೋತ್ತಮ ಎದ್ದು ನಿಂತು ಹೇಳ್ತಾನೆ, ಮಹಾರಾಜ, ಸೌರಮಂಡಲದಲ್ಲಿ ಮೊದಲನೇ ಗ್ರಹ ಸೂರ್ಯ. ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನೋ, ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನೋ. ಬೇಡಿದವರಿಗೆಲ್ಲ ಇಷ್ಟಾರ್ಥ ನೀಡುವನು, ಬೇಡಿದವರಿಗೆಲ್ಲ ಇಷ್ಟಾರ್ಥ ನೀಡುವನು. ಶ್ರೀ ಸೂರ್ಯ
ಸೂರ್ಯದೇವನು ಗ್ರಹ ಶ್ರೇಷ್ಠನು. ಸೌರಮಂಡಲದಲ್ಲಿ ಮೊದಲನೇ ಗ್ರಹನಿವನು, ಲೋಕದಿ ಕಿರಣಗಳ ವಿಚ್ಯುತ ಹರಡಿಹನು. ಸೌರಮಂಡಲದಲ್ಲಿ ಮೊದಲನೇ ಗ್ರಹನಿವನು, ಲೋಕದಿ ಕಿರಣಗಳ ವಿಚ್ಯುತ ಹರಡಿಹನು. ಇವನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ, ಇವನಿಲ್ಲದ ಜೀವ ಬದುಕುವುದುಂಟೇನೋ. ಇವನಿಲ್ಲದ ಜೀವ ಬದುಕುವುದುಂಟೇನೋ. ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಸೂರ್ಯ ಗ್ರಹ ಶ್ರೇಷ್ಠನು, ಇವ ಗ್ರಹ ಶ್ರೇಷ್ಠನು. ರವಿ ಭಾನು ಆದಿತ್ಯ ಅರ್ಕ ಭಾಸ್ಕರ ದಿವಾಕರ, ಸೂರ್ಯದೇವ ಸೂರ್ಯದೇವ ದೇವಾ. ಸೌರಮಂಡಲದಲ್ಲಿ ಮೊದಲನೇ ಗ್ರಹ ಸೂರ್ಯ. ಇವನಿಲ್ಲದೆ ಯಾವ ಕಾರ್ಯವು ನಡೆಯಲುವಂತೆ ನೋಡಿ. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಲಿ, ಸೂರ್ಯನ ಬೆಳಕಾಗಲಿ ನಮಗೆ ಸರಿಯಾಗಿ ಬೀಳಲಿಲ್ಲ ಅಂದ್ರೆ, ಸರಿಯಾಗಿ ಒದಗಲಿಲ್ಲ ಅಂದ್ರೆ ನಾವೆಲ್ಲ ಪ್ರಾಣದ ಬಿಟ್ಬಿಡ್ಬೇಕಾಗತ್ತೆ. ಸೂರ್ಯನಾಗಿರ್ತಕ್ಕಂಥವನು ಬಹಳ ಉನ್ನತವಾದಂಥ ಪದವಿಯನ್ನು ಹೊಂದವನು. ಸೌರಮಂಡಲದಲ್ಲಿ ಮೊದಲನೇ ಆಗಿರ್ತಕ್ಕಂಥವನು. ಇವನ ತಾಪಮಾನ ಎಷ್ಟು ಕೆಟ್ಟದೋ ಎಷ್ಟು ಒಳ್ಳೆಯದೋ ಎಲ್ಲವೂ ಕೂಡ ನಮಗೆ ಮುಖ್ಯವಾಗಿ ಬೇಕು. ಏಕೆಂದ್ರೆ 3-4 ದಿನ ನಮಗೆ ಸೂರ್ಯನ ಬೆಳಕೆ ಬೀಳಲಿಲ್ಲ ಅಂದ್ರೆ ನಾವೆಲ್ಲ ಕಷ್ಟದಲ್ಲಿ ಕತ್ತಲಲ್ಲಿ ಬದುಕಬೇಕಾಗತ್ತೆ. ಕೆಲವರು ಕತ್ತಲಲ್ಲಿ ಬದುಕಕ್ಕಾಗದೆ ಪ್ರಾಣದ ಬಿಟ್ಟು ಬಿಡ್ತಾರೆ ನೋಡಿ. ಹಾಗೆ ಕಲ್ಲು ಬಂಡೆಲ್ ವಾಸ ಮಾಡತಕ್ಕಂಥ ಕಪ್ಪೆ ಚಿಪ್ಪಗೂ ಕೂಡ ಸೂರ್ಯನ ಶಾಖ ಬಿದ್ದೆ ಚಿಪ್ಪು ಹೊಡೆದು ಮರಿಯಾಗ್ತಕ್ಕಂಥದ್ದು. ಅಂದರೆ ಸೂರ್ಯನ ಪ್ರಭಾವ ಅಪಾರವಾಗಿದೆ. ಮನುಷ್ಯನಾದವನಿಗೆ ಜೀವತ್ರಾಣ ತುಂಬುವವನು ಯಾರು? ಈ ಸೂರ್ಯ. ಮನುಷ್ಯನಾದಂಥವನಿಗೆ ಆಯುಸ್ಸನ್ನು ತುಂಬಿಸ್ತಕ್ಕಂಥವನು ಯಾರು? ಈ ಸೂರ್ಯ. ಹಾಗೆ ಮುಖ್ಯವಾಗಿ ಆರೋಗ್ಯ ಭಾಗ್ಯ ಕೊಡೋನು ಯಾರು? ಈ ಸೂರ್ಯ. ನೋಡಿ, ನಮಗೆ ಇವತ್ತಿನ ಪ್ರಪಂಚದಲ್ಲಿ ಇವನು ಬೇಕೇ ಬೇಕು. ಆರೋಗ್ಯ ಭಾಗ್ಯ ಮಹಾಪುಣ್ಯವಾದದ್ದು. ಎಷ್ಟು ಹಾಸ್ಪಿಟ್ಲ್ಗಳು ಕಟ್ತಿದ್ರು, ಈಗ ಬೆಡ್ಗಳು ಸಾಕಾಗ್ತಾ ಇಲ್ಲ. ಮನುಷ್ಯ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಈ ಆರೋಗ್ಯ ಅನ್ನೋದು ಬಹಳ ಮುಖ್ಯಕರವಾದದ್ದು ನೋಡಿ. ಈ ಆರೋಗ್ಯ ಅನ್ನೋದು ಚೆನ್ನಾಗಿದ್ರೆ ಕೋಟಿ ಸಂಪಾದನೆ ಮಾಡ್ಬೋದು, ಕೋಟಿ ಕಳ್ಕೋಬಹುದು. ಆಯಸ್ಸು ಅನ್ನೋದು ಗಟ್ಟಿಮುಟ್ಟಾಗಿದ್ರೆ ಕಲ್ಲು ಬಂಡೆಗೆ ಹೋಗಿ ತಲೆ ಚುಚ್ಚಿಕೊಂಡ್ರು ಪ್ರಾಣ ಹೋಗಲ್ಲ. ಅಂತ ಆರೋಗ್ಯ ಆಯಸ್ಸನ್ನು ಕೊಡ್ತಕ್ಕಂಥವನು ಗ್ರಹಶ್ರೇಷ್ಠನಾಗಿರ್ತಕ್ಕಂಥ ಮೊದಲ ಗ್ರಹನಾಗಿರ್ತಕ್ಕಂಥ ಸೂರ್ಯನಾದವನು. ಅದಕ್ಕೆ ಈ ಸೂರ್ಯನಿಗೆ ಪ್ರತಿ ಭಾನುವಾರ ಒಂದು ಕಾಯಿ ಹೊಡಿರಿ. ಅವನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿ ಕಾಳು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಯಾವ ಕೆಂಪು ಮಾಣಿಕ್ಯ. ಸೂರ್ಯನನ್ನು ಪೂಜೆ ಮಾಡದೇ ಇರತಕ್ಕಂಥವರು ಶಿವನನ್ನು ಪೂಜೆ ಮಾಡಿದ್ರು ಕೂಡ ಸೂರ್ಯನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಸೂರ್ಯನ ವಾಹನ ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡತಕ್ಕಂಥವನು ಈ ಸೂರ್ಯನಾಗಿರ್ತಕ್ಕಂಥವನು. ಈ ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಸೌರಾಷ್ಟ್ರ ರಾಗ. ಈ ಸೂರ್ಯನನ್ನ ಪ್ರತಿ ಭಾನುವಾರ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ನಮ್ಮ ಲೇಟ್ ಶ್ರೀ ಲಿಂಗೇಗೌಡರ ಸುಪುತ್ರರಾದಂಥ ಶ್ರೀ ಕೃಷ್ಣಪ್ಪನವರು ಮತ್ತು ಧರ್ಮಪತ್ನಿಯಾದ ಶಿವಮ್ಮನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ಮೊದಲ ಗ್ರಹವಾದ ಸೂರ್ಯನಿಗೆ ನಾವೆಲ್ಲರೂ ಕೂಡ ಕೈ ಮುಗಿತಾ ಪೂಜೆಯನ್ನು ಸಲ್ಲಿಸೋಣ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ವಿತಿಂ ತಮೋಹಿಂ ಸರ್ವಪಾಪಜ್ಞೋ ಪ್ರಣತೋಸ್ಮಿ ದಿವಾಕರಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವನ ಪಾರಕ್ಕೆ ಗೋವಿಂದ, ಸೂರ್ಯದೇವನ ಪಾರಕ್ಕೆ ಗೋವಿಂದ, ಸೂರ್ಯದೇವನ ಪಾರಕ್ಕೆ, ಸೂರ್ಯದೇವನ ಪಾರಕ್ಕೆ, ಸೂರ್ಯದೇವನ ಪಾರಕ್ಕೆ. ಎಲ್ಲರೂ ಪ್ರತಿಯೊಂದು ಗ್ರಹಕ್ಕೂ ಕೂಗಬೇಕು. ಯಾಕೆಂದ್ರೆ ಆ ಗ್ರಹದ ಒಂದು ಅಭಯ ನಮಗೆಲ್ಲರಿಗೂ ಕೂಡ ದೊರಕತಕ್ಕಂತಹದ್ದು. ವಿಶೇಷವಾದ ಶ್ರಾವಣದ ಶನಿವಾರದಂದು
ಭಗವಂತನ ನವಗ್ರಹಗಳ ಕತೆ ಕೇಳ್ತಾ ಇದ್ದೀವಿ. ಆ ನವಗ್ರಹಗಳ ಒಂದು ಅಭಯ ನಮ್ಮೆಲ್ಲವೂ ಕೂಡ ತುಂಬಬೇಕು. ಆ ಭಗವಂತನ ಒಂದು ಆಸರ ನಮಗೆಲ್ಲ ಆಗಬೇಕು. ಮುಂದಿನ ಸೂರ್ಯನಾದ ಕೂಡಲೇ ಸೌರಮಂಡಲದಲ್ಲಿ ಎರಡನೇ ಗ್ರಹ ಚಂದ್ರ. ಚಂದಿರ ಬಲು ಸುಂದರ, ಲಕುಮಿಗ ಸಹೋದರ, ಹಾಲ್ಗಡಲಲ್ಲಿ ಜನಿಸಿದ ರಜನೀಕನ ಚಂದಿರ. ದಕ್ಷ ಬ್ರಹ್ಮನ ಜಾಮಾತ ಚಂದಿರ, ಶಿವನ ಜಟೆಯಲ್ಲಿ ವಾಸ ಮಾಡಿ ಶಿವನಾದ ಚಂದ್ರಶೇಖರ. ಚಂದಿರ ಚಂದ್ರ. ಚಂದ್ರ, ಈ ಚಂದ್ರನಾದವನು ಎಂತ ಶಾಂತ ಸ್ವರೂಪನು ಅಂದ್ರೆ, ಚಂದ್ರನಾಗಿರ್ತಕ್ಕಂಥವನು ಜಗತ್ತನ್ನೇ ಸಾರುವಂತ ಮಹಾಪುಣ್ಯ ಪುರುಷನಾದ. ಕಾಲ ಕಾಲಕ್ಕೆ ಮಳೆ ಬೆಳೆಗಳನ್ನು ಕೊಡಬೇಕು ಅಂದ್ರೆ ಚಂದ್ರನ ಒಂದು ಸಹಕಾರ ಮುಖ್ಯವಾಗಬೇಕು. ಜೀವನದಲ್ಲಿ ರೈತ ಬೆಳೆಯುವಂತ ಬೆಳೆಗಳಿಗೆ ಒಳ್ಳೆ ಫಲ ಕೊಡಬೇಕು ಅಂದ್ರೆ ಚಂದ್ರನ ಒಂದು ಬೆಳಕು ಅಜರಾಮರವಾಗಿ ಬೆಳಬೇಕು. ಅದಕ್ಕೆ ರೈತ ಬಂಧು ಅಂತ ಕೂಡ ಕರೀತಾರೆ ಚಂದ್ರನನ್ನ. ಗರ್ಭಿಣಿ ಹೆಂಗಸರಿಗೆ ಆ ಚಂದ್ರನ ಬೆಳಕು ಬಿದ್ದಾಗ ಹುಟ್ಟು ಮಕ್ಕಳು ಚಂದ್ರನ ಚೆಲುವೆಯಾಗಿ ಹುಡ್ತಾವಂತೆ. 27 ಮಳೆಗಳಾಗಿ ಸುರಿಯುವಂತ ಈ ನಮ್ಮ ವರ್ಷದ ದಾರಿಗಳಾದಂತವರೆಲ್ಲ ಚಂದ್ರನ ಹೆಂಡತಿಯರಾಗಿ ಚಂದ್ರನನ್ನು ಹಿಂಬಾಲಿಸಿಕೊಂಡು ಮಳೆಯ ರೂಪದಲ್ಲಿ ಬಿದ್ದು ಈರುವರು ಕೂಡ ಹೊಂದಾಗ್ತಕ್ಕಂಥದ್ದು. ಚಂದ್ರನಾದವನು ಶಿವನ ಜಟಗೋಗಿ ಸೇರಿ ಅಚಂದ್ರಾರ್ಕವಾಗಿ ಜಗತ್ತನ್ನು ಬೆಳಗುವಂತವನು. ವೃದ್ಧಿ ಚಂದ್ರನಾಗಿ 15 ದಿವಸಗಳ ಕಾಲ ಬೆಳಗುತ್ತಾ ಕ್ಷೀಣ ಚಂದ್ರನಾಗಿ ಅಮಾವಾಸ್ಯೆಯಾಗಿ 2 ಪುಣ್ಯವಾದಂತಹ ಸಂವತ್ಸರಗಳನ್ನು ಕಳೆಯುವಂತವನೇ ಚಂದ್ರನಾದವನು. ಅದಕ್ಕೆ ಚಂದ್ರ ಶಿವನಿಗೆ ಹೋಗಿ ಸೇರ್ಕೊಂಡಾಗ ಚಂದ್ರಶೇಖರ, ಚಂದ್ರಮೌಳೇಶ್ವರ, ಸೋಮೇಶ್ವರ ಅಂತ ನಾನಾ ರೀತಿಯಲ್ಲಿ ಕರೀತಾರೆ. ಅದಕ್ಕೆ ಚಂದ್ರನಾಗಿರ್ತಕ್ಕಂಥವನಿಗೆ ಪ್ರತಿ ಸೋಮವಾರನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಹೂಗಣದ ಪೂಜೆಗಿಟ್ಟು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಭತ್ತ ಅಥವಾ ಅಕ್ಕಿಕಾಳು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಮುತ್ತು. ಚಂದ್ರನನ್ನ ಪೂಜೆ ಮಾಡದೇ ಇರತಕ್ಕಂಥವರು ಪರಶಿವನನ್ನು ಪೂಜೆ ಮಾಡಿದ್ರು ಕೂಡ ಚಂದ್ರನನ್ನ ಪೂಜೆ ಮಾಡಿದಷ್ಟೇ ಪುಣ್ಯ. ಚಂದ್ರನ ವಾಹನ ಜಿಂಕೆ. ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಅಸಾವೇರಿ ರಾಗ. ಅಲ್ಲಿ ಪುಣ್ಯವಾದಂತಹದ್ದು ಚಂದ್ರನಾದಂತವನಿಗೆ ಪೂಜೆ ಮಾಡಬೇಕು ಅಂದಾಗ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ನಮ್ಮ ಶ್ರೀಮತಿ ಶಿವಮ್ಮ ಮತ್ತು ಕೃಷ್ಣಪ್ಪನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ 2ನೇ ಗ್ರಹವಾದ ಚಂದ್ರನಿಗೆ ನಾವೆಲ್ಲರೂ ಕೂಡ ಕೈ ಮುಗಿತಾ ಪೂಜೆಯನ್ನು ಸಲ್ಲಿಸೋಣ. ದದಿಶಂಕ ತುಷಾರ ಶಿರೋದಾನವ ಸಂಭವೋ ನಮಾಮಿ ಶಶಿಲಂ ಸೋಮಂ ಶಂಭೋರ್ವಗುಟಭೂಷಣಂ ಶಂಭೋರ್ವಗುಟಭೂಷಣಂ ಶಂಭೋರ್ವಗುಟಭೂಷಣಂ. ಚಂದ್ರದೇವರ ಬಾಲಕಿ ಗೋವಿಂದ, ಚಂದ್ರದೇವರ ಬಾಲಕಿ ಗೋವಿಂದ, ಚಂದ್ರದೇವರ ಪಾರಕ್ಕೆ, ಚಂದ್ರದೇವರ ಪಾರಕ್ಕೆ, ಚಂದ್ರದೇವರ ಪಾರಕ್ಕೆ. ಚಂದ್ರನಾದ ಕೂಡಲೇ ಸೌರಮಂಡಲದಲ್ಲೇ 3ನೇ ಗ್ರಹ ಮಂಗಳ. ಭೂಮಿ ಕುಮಾರ ಮಂಗಳ ದೇವ, ಭೂಮಿ ಕುಮಾರ ಮಂಗಳ ದೇವ, ಗ್ರಹ ಸಂಭೂತ ಭಕ್ತ ಜನ ಪ್ರಿಯ, ಗ್ರಹ ಸಂಭೂತ ಭಕ್ತ ಜನ ಪ್ರಿಯ, ಭೂಮಿ ಕುಮಾರ ಮಂಗಳ.
ಗ್ರಹ ಮಂಡಲದೊಳ್ ಮೂರನೆಯವನೋ ಮಂಗಳ ಮಂಗಳ ದೇವ ಮಂಗಳ ಗ್ರಹ ಮಂಡಲದೊಳ್ ಮೂರನೆಯವನೋ ಗ್ರಹ ಮಂಡಲದೊಳ್ ಮೂರನೆಯವನೋ ಒಲಿದರೆ ಸುಖವೋ ಮುನಿದರೆ ದುಃಖವೋ ಗ್ರಹ ಮಂಡಲದೊಳ್ ಮೂರನೆಯವನೋ ಒಲಿದರೆ ಸುಖವೋ ಮುನಿದರೆ ದುಃಖವೋ ಭೂಮಿ ಕುಮಾರ ಮಂಗಳ ದೇವ ಗ್ರಹ ಸಂಭೂತ ಭಕ್ತ ಜನ ಪ್ರಿಯ ಭೂಮಿ ಕುಮಾರ ಮಂಗಳ ದೇವ ಮಂಗಳ 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 ಇರುವಂತ 9 ಗ್ರಹಗಳಲ್ಲಿ ಕ್ರೂರ ಗ್ರಹ ಅಂತಲೂ ಕೂಡ ಕರೀತಾರೆ ಇವನನ್ನು. ಏಕೆಂದ್ರೆ ಇವನು ಹೇಗೆ ಹುಟ್ಟಿದ ಅಂದ್ರೆ ದಕ್ಷಿಣ ನಾಟಕದ ಕೊನೆ ಭಾಗದಲ್ಲಿ ದಕ್ಷಕೊಂಡಕ್ಕೆ ಗೌರಿ ಮಾತು ಹೋಗಿ ಬಿದ್ದಾಗ ಗೌರಿಯನ್ನು ಕಳಕೊಂಡ ಪರಶಿವನಾದವನು ಪ್ರಳಯರುದ್ರ ತಾಂಡವನ ಹಾಡ್ತಾನೆ. ಆ ಪ್ರಳಯರುದ್ರ ತಾಂಡವನ ಹಾಡಬೇಕಾದ್ರೆ ಶಿವನ ಜಟೇಂದ್ರ ವೀರಭದ್ರ ಹುಟ್ಟುತ್ತಾನೆ. ಆ ಶಿವನ ಜಟೇಂದ್ರ ವೀರಭದ್ರ ಹುಟ್ಟಿದಾಗ ಶಿವನ ಹಣೆಯಿಂದ ಒಂದು ಬೆವರು ಹನಿ ಹಾರಿ ಪಟ್ಟಂತ ಭೂಮಿ ಮೇಲೆ ಬೀಳುತ್ತೆ. ಆ ಬೆವರು ಹನಿಯಿಂದ ಹುಟ್ಟಿದವನೇ ಮಂಗಳ, ಕುಜ, ಅಂಗಾರಕ ಅವನೇಯ. ಕುಜ ಅಂದ್ರೆ ಹುಟ್ಟುವಾಗ ಹೆಣ್ಣುಮಕ್ಕಳು ಕುಜದೋಷ ಇದ್ರೆ ಕುಜದೋಷ ಇರುವ ಗಂಡನೇ ತಂದು ಮದುವೆ ಮಾಡಬೇಕು. ಇಲ್ಲ ಹೆಂಡತಿ ಸುತ್ತೋಗ್ತಾಳೆ, ಇಲ್ಲ ಗಂಡ ಸುತ್ತೋಗ್ತಾನೆ. ಅಂಗಾರಕ ದೋಷ ಅಂದ್ರೆ 14 ವರ್ಷ ಗಂಡಸರ ಪಾಲಿಗೆ ಈ ದೋಷ ಬಂತು ಅಂದ್ರೆ ದಟ್ಟ ದರಿದ್ರನ ಮಾಡ್ಬಿಡುತ್ತೆ. ಹೆಣ್ಮಕ್ಳಿಗೆ ಈ ದೋಷ ಬಂತು ಅಂದ್ರೆ ಹುಟ್ಟದ ಮನೆ ಮೆಟ್ಟದ ಮನೆ 2 ಮನೆಯಲ್ಲ ಕಣ್ಣೀರು ಕೈ ತೊಳೆಯಂಗ್ ಮಾಡ್ಬಿಡುತ್ತಂತೆ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಿಗಿತ್ತಂತೆ ಈ ದೋಷ. ಅವನನ್ನೇ ಬಿಡ್ಲಿಲ್ವಂತೆ ನೋಡಿ. ಇನ್ನು ನಾವು ಯಾವ ಲೆಕ್ಕ? ಭಗವಂತನ ಒಂದು ಸಾಕಾರ. ಅದಕ್ಕೆ ಇವನನ್ನು ಕ್ರೂರ ಗ್ರಹ ಅಂತನೂ ಕೂಡ ಕರೀತಾರೆ. ಆ ಭಗವಂತನ ಸ್ವರೂಪನಾಗಿರುವಂತಹ ಈ ಮಂಗಳ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಪ್ರತಿ ಮಂಗಳವಾರ ಅವನಿಗೆ ಇಷ್ಟವಾದಂತಹ ಕೆಂಪು ಬಟ್ಟೆ ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಮಂಗಳದಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ಮಂಗಳದಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಕೆಂಪು ಹವಳ. ಮಂಗಳದನ್ನು ಪೂಜೆ ಮಾಡದಿರ್ತಕ್ಕಂಥವರು ಯಾವ ಸೀತಾರಾಮಚಂದ್ರನನ್ನು ಪೂಜೆ ಮಾಡಿದ್ರು ಕೂಡ ಮಂಗಳದನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಮಂಗಳದ ವಾಹನ ಮೇಕೆ. ಮಂಗಳದಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಯಾವ ಸುರಟಿ ರಾಗ. ಅದಕ್ಕೆ ಮಂಗಳದನ್ನ ಪ್ರತಿ ಮಂಗಳವಾರ ಪೂಜೆ ಮಾಡಬೇಕು ಅಂದಾಗಲೇ ವಿಕ್ರಮರಾಜನ ಸ್ಥಾನದಲ್ಲಿ ಇಲ್ಲಿ ನಮ್ಮ ಶ್ರೀಮತಿ ಶಿವಮ್ಮ ಮತ್ತು ಶ್ರೀ ಕೃಷ್ಣಪ್ಪನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ 3ನೇ ಗ್ರಹವಾದ ಮಂಗಳನಿಗೆ ನಾವೆಲ್ಲರೂ ಕೂಡ ಕೈ ಮುಗಿತಾ ಪೂಜೆಯನ್ನು ಸಲ್ಲಿಸೋಣ. ಧರಣಿ ಗರ್ಭ ಸಂಭೂತೌ ವಿದ್ಯುತ್ ಕಾಂತಿ ಸಮಾಪ್ರಭೋ ಕುಮಾರಂ ಶಕ್ತಿ ಹಸ್ತಂಚ ತನ್ಮಂಗಳಂ ಪ್ರಣಮಾಮ್ಯಹಂ ತನ್ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವನ ಪಾರಕ್ಕೆ ಗೋವಿಂದ, ಮಂಗಳದೇವನ ಪಾರಕ್ಕೆ ಗೋವಿಂದ, ಮಂಗಳದೇವನ ಪಾರಕ್ಕೆ, ಮಂಗಳದೇವನ ಪಾರಕ್ಕೆ, ಮಂಗಳದೇವನ ಪಾರಕ್ಕೆ. ಮಂಗಳನಾದ ಕೂಡಲೇ ಸೌರಮಂಡಲದಲ್ಲಿ ಚಿಕ್ಕ ಗ್ರಹ ಬುಧ. ಚಂದ್ರ ತಾರೆಯ ಕುಬರನೋ ಗ್ರಹ ಮಂಡಲದಲ್ಲಿ ಹಿರಿಯನೋ
ಹಿರಿಯನು ಸಕಲ ಭಾಗ್ಯವ ಕೊಟ್ಟು ಸಲಹುವ ಸಕಲ ಭಾಗ್ಯವ ಕೊಟ್ಟು ಸಲಹುವ ಶ್ರೀ ಬುಧನೋ ಇವ ಶ್ರೀ ಬುಧನೋ ಹಸಿರು ವರ್ಣದ ವಸ್ತ್ರವಿಟ್ಟು ಹೆಸರು ಕಾಳಿನ ಧಾನ್ಯವಿಟ್ಟು ಹಸಿರು ವರ್ಣದ ವಸ್ತ್ರವಿಟ್ಟು ಹೆಸರು ಕಾಳಿನ ಧಾನ್ಯವಿಟ್ಟು ಭಕ್ತಿಯಿಂದಲೇ ಪೂಜಿಸಲು ಇವ ಭಕ್ತಿಯಿಂದಲೇ ಪೂಜಿಸಲು ಇವ ಪುತ್ರರನ್ನೇ ಕೊಡುವ ಶುಭ ಲಾಭವನ್ನೇ ಕೊಡುವ ಆನಂದವನ್ನೇ ಕೊಡುವ ಬುಧ ಇರುವಂತ 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಅಂತಲೂ ಕೂಡ ಕರೀತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಚಂದ್ರ ಮತ್ತು ತಾರಾದೇವಿ ಗರ್ಭದಲ್ಲಿ ಜನಿಸಿದವನೇ ಈ ಬುಧನಾದವನು. ಸೌರಮಂಡಲದಲ್ಲಿ ಚಿಕ್ಕ ಗ್ರಹವಾದರೂ ಬಹಳ ಒಂದು ಉನ್ನತವಾದ ಪದವಿ ಪಡೆದವನು ಈ ಬುಧ. ಯಾಕೆಂದ್ರೆ ಒಂದು ವ್ಯಾಪಾರದ ಲಾಭ, ಇನ್ನೊಂದು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು, ಮಕ್ಕಳ ಅನುಗ್ರಹವನ್ನು ಕೊಡೋನು ಯಾರು ಅಂದ್ರೆ ಈ ಬುಧ. ವ್ಯಾಪಾರದ ಲಾಭ ಅಂದ್ರೆ ಉದಾಹರಣೆಗೆ ಆಜುಬಾಜು 2 ಅಂಗಡಿ ಇರುತ್ತೆ. ಒಂದು ಅಂಗಡಿಯಲ್ಲಿ ವ್ಯಾಪಾರ ಇರಲ್ಲ, ಇನ್ನೊಂದು ಅಂಗಡಿಯಲ್ಲಿ ವ್ಯಾಪಾರ ಕೊಡಕ್ಕಾಗಲ್ಲ. ಇದು ವ್ಯಾಪಾರದ ಲಾಭ. ಇನ್ನೊಂದು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು ಅಂದ್ರೆ ಕೊಟ್ರೆ ಕೆಲಸ ಇವರಿಗೆ ಕೊಡ್ಬೇಕಣೆ ಅಂತ ಹೊಗಳಿಕೆ ಮಾತು ಹೇಳ್ತಾರಲ್ಲ ನೋಡಿ, ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು, ಅದು ಭಗವಂತನ ಒಂದು ಪುಣ್ಯ. ಇನ್ನೊಂದು ಮಕ್ಕಳ ಫಲ ಕೊಡೋನು ಯಾರು ಅಂದ್ರೆ ಈ ಬುಧ. 3 ಫಲಗಳನ್ನು ಹೊಂದಿಕೊಂಡ ಈ ಬುಧ ಮೂರ್ತಿ ಚಿಕ್ಕದಾದರೂ ಗ್ರಹಮಂಡಲದಲ್ಲಿ ಒಂದು ಪರಮವಂತ ಒಂದು ಅಂಶವನ್ನು ಹೊಂದಿದ್ದಾನೆ. ಅದಕ್ಕೆ ಬುಧನಾದವನು ತಾರಾದೇವಿ ಗರ್ಭದಲ್ಲಿ ಜನಿಸಿದಂತವನು ಅಂತ ಗ್ರಹತಾರೆಗಳಿಗೆ ಅಂದು ದೇವತೆಗಳು ಸೇರಿಸಿದ ಫಲ ಇವತ್ತು ಗ್ರಹನಾಗಿ ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡುತ್ತಿರುವಂತವನು. ಅದಕ್ಕೆ ಬುಧನಿಗೆ ಪ್ರತಿ ಬುಧವಾರನಿಗೆ ಇಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರು ಹೂಗಳಿಂದ ಪೂಜೆಗಿಟ್ಟು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಹೆಸರು ಕಾಳು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಮರಕತ ಅಥವಾ ಪಚ್ಚೆ. ಬುಧನನ್ನು ಪೂಜೆ ಮಾಡದೇ ಇರತಕ್ಕಂಥವರು ನಾರಾಯಣ ಸ್ವಾಮಿನ ಪೂಜೆ ಮಾಡಿದ್ರು ಕೂಡ ಬುಧನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಬುಧನ ವಾಹನ ಕುದುರೆ. ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ನಾಟಕುರಂಜಿ ರಾಗ, ಬಹಳ ಉನ್ನತವಾದ ರಾಗ. ಆ ಬುಧನನ್ನ ಪ್ರತಿ ಬುಧವಾರ ಪೂಜೆ ಮಾಡಬೇಕು ಅಂದಾಗಲೇ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ನಮ್ಮ ಶ್ರೀಮತಿ ಶಿವಮ್ಮ ಮತ್ತು ಕೃಷ್ಣಪ್ಪನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ಚಿಕ್ಕ ಗ್ರಹವಾದ ಬುಧನಿಗೆ ಎಲ್ಲರೂ ಕೂಡ ಕೈ ಮುಗಿತಾ ಪೂಜೆಯನ್ನು ಸಲ್ಲಿಸೋಣ. ತ್ರಿಯಂಬೂಕ ನಿಶಾ ರೂಪೇಣ ಪ್ರತಿಮಾಬುಧಂ ಸೌಮ್ಯಂ ಸೌಮ್ಯ ಗುಣೋ ತೇಜೋ ತಂಬುದೋ ಪ್ರಣಮಾಮ್ಯಹಂ ತಂಬುದಂ ಪ್ರಣಮಾಮ್ಯಹಂ ತಂಬುದೋ ಪ್ರಣಮಾಮ್ಯಹಂ ಬುಧ. ಬುಧದೇವನ ಪಾದಕ್ಕೆ ಗೋವಿಂದ, ಬುಧದೇವನ ಪಾದಕ್ಕೆ ಗೋವಿಂದ, ಬುಧದೇವನ ಪಾದಕ್ಕೆ, ಬುಧದೇವನ ಪಾದಕ್ಕೆ, ಬುಧದೇವನ ಪಾದಕ್ಕೆ. ಬುಧನಾದ ಕೂಡಲೇ ಸೌರಮಂಡಲದಲ್ಲಿ ದೊಡ್ಡ ಗ್ರಹ ಗುರು. ಗುರುವೇ ಗುರುವೇ ದಯವಾ ತೋರೋ ಬಿಡದೆ ಕಾಯೋ ಈ ಗುರುದೇವ, ಬಿಡದೆ ಕಾಯೋ ಈ ಗುರುರಾಯ. ಗುರುವೇ ದಯವಾ ತೋರೋ ನಾವು ಮಾಡಿದ ಪುಣ್ಯವಿದು ಗುರುವೇ ನಿಮ್ಮ
ದೀನ ಶರಣರ ಭಕ್ತಿದು, ದೀನ ಶರಣರ ಭಕ್ತಿದು, ಶರಣರ ಕಾಯ ಗುರುವಿನ ದಯವೇ, ಗುರುವೇ ದಯವಾ ಓ ಬಿಡದೆ ಕಾಯೋ ಹೇ ಗುರುದೇವ, ಬಿಡದೆ ಕಾಯೋ ಹೇ ಗುರುರಾಯ, ಗುರುವೇ ದಯವಾ ತೋರೋ ತೋರೋ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗೋ ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥವನು. ಹರಮುನಿಯಲು ಗುರು ಜಯಿಸಬಲ್ಲ, ಗುರು ಮುನಿದೊಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ನೋಡಿ ಗುರು ಎಂತ ಪ್ರಾಮುಖ್ಯತೆ ಹೊಂದಿದ್ದಾನೆ. ಇರುವಂತ 9 ಗ್ರಹಗಳಲ್ಲಿ ದೊಡ್ಡ ಗ್ರಹ ಈ ಗುರುಗ್ರಹ. ಇವನ ಒಂದು ಶ್ರೇಷ್ಠತೆ ಎಂತದ್ದು ಅಂದ್ರೆ, 9 ಗ್ರಹಗಳಲ್ಲಿ 8 ಗ್ರಹಗಳು ಒಟ್ಟಿಗೆ ಸೇರಿ ಕಷ್ಟ ಕೊಡ್ತೀವಿ ಅಂತ ಎದುರಾದ್ರೆ, ಗುರುಬಲ ಅನ್ನೋದೊಂದು ಚೆನ್ನಾಗಿದ್ರೆ ಅವೆಲ್ಲವನ್ನು ದೂರ ಮಾಡಿಸ್ಕೋಬಹುದಂತ. ನೋಡಿ ಗುರುವಿನ ಗ್ರಹಕ್ಕಿರುವಂತ ಪ್ರಾಮುಖ್ಯತೆ, ಶಕ್ತಿ ಅಂತದ್ದು ಬಹಳ ಮುಖ್ಯಕರವಾದದ್ದು. ಅದಕ್ಕೆ ಗುರುವಾಗಿರ್ತಕ್ಕಂಥವನ ಒಂದು ಮಹಮಕಾರ ಅಪಾರವಾಗಿರುವಂತಹದ್ದು ಅಂತ ಹೇಳ್ತಾರೆ. ಕಂಟಕಗಳನ್ನು ದೂರ ಮಾಡುವನು ಯಾರು? ಈ ಗುರುವಾದವನು. ಅಗ್ನಿ ಕಂಟಕ, ಜಲ ಕಂಟಕ, ರಥ ಕಂಟಕ, ವಾಯು ಕಂಟಕ, ಈ ಕಂಟಕಗಳನ್ನು ದೂರ ಮಾಡುವನು ಯಾರು? ಈ ಗುರುವಾಗಿರ್ತಕ್ಕಂಥವನು. ಹಾಗೆ ಗುರು ಸಾಧಿಸುವ ಛಲವನ್ನು ಕೊಡೋನು ಯಾರು? ಈ ಗುರು. ನಮ್ಮ ಜೀವನದಲ್ಲಿ ಅನೇಕ ಗುರಿಗಳು ಇಟ್ಕೊಂಡಿರ್ತೀವಿ ನೋಡಿ, ಆ ಗುರಿಗಳನ್ನು ಸಾಧಿಸುವ ಛಲವನ್ನು ಕೊಡೋನು ಈ ಗುರುವಂತೆ. ಹಿಂದೆ ಗುರು, ಮುಂದೆ ಗುರಿ, ಇವೆರಡು ಇದ್ರೆ ಮನುಷ್ಯ ನಡೆಯಕ್ಕೆ ಆಗಲ್ವಂತೆ. ನೋಡಿ ಬೆಳೆದು ಬಿಡ್ತಾನಂತೆ. ಹಾಗೆ ಯಾವ ಪರಮಾತ್ಮನ ಒಂದು ಗುರುಬಲ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕಗಳನ್ನು ಕೊಡಿಸೋನು ಯಾರು ಅಂದ್ರೆ ಈ ಗುರು. ಆ ಗುರುವಿನ ಒಂದು ಪ್ರಾಮುಖ್ಯತೆ ಬಹಳ ಮುಖ್ಯಕರವಾದದ್ದು ಅಂತ ಹೇಳ್ತಾರೆ. ಆ ಗುರುವೇ ಆಗಿರ್ತಕ್ಕಂಥವನ ಒಂದು ಪುಣ್ಯ ಫಲ ನಮಗೆಲ್ರಿಗೂ ಕೂಡ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗುರುವಾದಂಥವನಿಗೆ ಪ್ರತಿ ಗುರುವಾರವನಿಗೆ ಇಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ, ಕಂದು ಹೂಗಳನ್ನು ಪೂಜೆಗಿಟ್ಟು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಹಸಿ ಕಡಲೆಕಾಳು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಕಮಲ ಪುಷ್ಯರಾಗ ಹರಳು. ಗುರುವನ್ನ ಪೂಜೆ ಮಾಡದೇ ಇರತಕ್ಕಂಥವರು ಶಿವನ ಗುಡಿಯಲ್ಲಿ ಬರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಕೂಡ ಗುರುವನ್ನು ಪೂಜೆ ಮಾಡದಷ್ಟೇ ಪುಣ್ಯ. ಗುರುವಿನ ವಾಹನ ಆನೆ. ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಅಟಾಣ ರಾಗ, ಪ್ರಿಯ ರಾಗ. ಈ ಗುರುವನ್ನ ಪ್ರತಿ ಗುರುವಾರ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ, ಇಲ್ಲಿ ಶ್ರೀಮತಿ ಶಿವಮ್ಮ ಮತ್ತು ಕೃಷ್ಣಪ್ಪನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ದೊಡ್ಡ ಗ್ರಹವಾದ ಗುರುವಿಗೆ ನಾವೆಲ್ಲರೂ ಕೂಡ ಕೈ ಮುಗಿತ ಪೂಜೆಯನ್ನು ಸಲ್ಲಿಸೋಣ. ದೇವಣಾಂಚ ಋಷಿಣಾಂಚ ಗುರು ಕಾಂಚನ ಸಮೀಪವೋ ಬುದ್ಧಿರ್ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ, ಗುರುದೇವನ ಪಾದಕ್ಕೆ, ಗುರುದೇವನ ಪಾದಕ್ಕೆ. ಗುರುವಾದ ಕೂಡಲೇ ಸೌರಮಂಡಲದಲ್ಲಿ 6ನೇ ಗ್ರಹ ಶುಕ್ರ. 6ನೇ ಗ್ರಹವೋ ಶ್ರೀ ಶುಕ್ರ ಗ್ರಹವೋ, ಸುಖ ಸಂಪದ ಕೊಡುವವನು. 6ನೇ ಗ್ರಹವೋ ಶ್ರೀ ಶುಕ್ರ ಗ್ರಹವೋ, ಸುಖ ಸಂಪದ ಕೊಡುವವನು. ಮಣ್ಣು ಹಿಡಿದರು ಒಂದು ಮಾಡುವ, ಮಣ್ಣು ಹಿಡಿದರು ಒಂದು ಮಾಡುವ ದೇವಾದಿದೇವ ಶುಕ್ರನು. 6ನೇ ಗ್ರಹವು ಶ್ರೀ ಶುಕ್ರ ಗ್ರಹವು, ಸುಖ ಸಂಪದ ಕೊಡುವವನು. ಶುಕ್ರ ಎಲ್ಲರಿಗೂ ಬೇಕು. ಶುಕ್ರ ಶುಕ್ರ ಇವತ್ತಿನ ಪ್ರಪಂಚದಲ್ಲಂತೆ ಇವನು ಬೇಕೇ ಬೇಕು ನೋಡಿ. ಶುಕ್ರ ಶುಕ್ರ ಅಂದ್ರೆ ಯಾರು? ಕಾಂಚನಮಕಾರ ಸಿದ್ಧಿಹ. ದುಡ್ಡು, ರೊಕ್ಕ, ಮನಿ, ಹಣ, ಪೈಸೆ, ನಗದು, ದುಗ್ಗಾಣಿ ನೋಡಿ ನಾನಾ ರೀತಿಯಲ್ಲಿ ಕರೀತಾರೆ. ಈ ಶುಕ್ರನಾದವನ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ನೆಮ್ಮದಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಬೇಡೋದು.
ಆ ಸುಖ ನೆಮ್ಮದಿಗಳಿಗೆ ಅಧಿಪತಿಯಾದವನೇ ಈ ಶುಕ್ರನಾದವನು. ಈ ಶುಕ್ರ ಕಂಟಕಗಳನ್ನಾಗಲಿ, ಜೀವನದಲ್ಲಿ ನಮ್ಮ ನೊಂದಿರುವಂತ ಜೀವನದಲ್ಲಿ ಸುಖ ನೆಮ್ಮದಿಯಾದ ಜೀವನವಾಗಲಿ ಎಲ್ಲವನ್ನು ಕಲ್ಪಿಸುವಂತವನೇ ಈ ಶುಕ್ರನಾದವನು. ಅದಕ್ಕೆ ಇರುವಂತ 9 ಮನೆಗಳು 9 ಗ್ರಹಗಳಲ್ಲಿ ಶ್ರೇಷ್ಠವಾದ ಗ್ರಹ. ಹಾಗೆ 12 ಮನೆಗಳಲ್ಲಿ 9 ಮನೆ ಅವರು ಒಳ್ಳೇದೇ ಮಾಡ್ತಾನಂತೆ, 3 ಮನೆ ಕೆಟ್ಟದ್ದು ಮಾಡೋದೇವನು ಅಂತ ಪುಣ್ಯಮಯವಾದಂತ ಗ್ರಹ ಈ ಶುಕ್ರನಾದವನು. ಈ ಶುಕ್ರನಾದಂತವನು ಪ್ರತಿಯೊಬ್ಬರ ಜೀವನದಲ್ಲಿ 3 ಬಾರಿ ಬರ್ತಾನಂತೆ. ಆ 3 ಬಾರಿ ಬರುವಂತವನು ಸುಖದ ಒಂದು ಹಾದಿ ತಲುಪಿಸ್ಬಿಟ್ಟು ಹೋಗ್ತಾನಂತೆ ನೋಡಿ. ಅದಕ್ಕೆ ಶುಕ್ರನನ್ನ ನಾವು ಭಕ್ತಿ ನಿಷ್ಠೆಯಿಂದ ಹೋಲಿಸ್ಕೋಬೇಕು. ಅದಕ್ಕೆ ಶುಕ್ರನಾದವನಿಗೆ ಪ್ರತಿ ಶುಕ್ರವಾರ ಇಷ್ಟವಾದಂತ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಹೂಗಳನ್ನ ಪೂಜೆಗಿಟ್ಟು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಯಾವ ಪರಮಾತ್ಮನ ಒಂದು ಪುಣ್ಯ ಫಲವಾದಂತ ಬಿಳಿ ಅವರೆಕಾಳು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ವಜ್ರ. ಶುಕ್ರನನ್ನು ಪೂಜೆ ಮಾಡದೇ ಇರತಕ್ಕಂಥವರು ಲಕ್ಷ್ಮೀ ಕುಬೇರನನ್ನು ಪೂಜೆ ಮಾಡಿದ್ರು ಕೂಡ ಶುಕ್ರನನ್ನು ಪೂಜೆ ಮಾಡದಷ್ಟೇ ಪುಣ್ಯ. ಶುಕ್ರನ ವಾಹನ ಗರುಡ. ಶುಕ್ರನನ್ನು ಪೂಜೆ ಮಾಡುವಂತ ವಿಧಾನದಲ್ಲಿ ಅವನಿಗೆ ಇಷ್ಟವಾದಂತ ರಾಗ ಫರಜ ರಾಗ. ಅದಕ್ಕೆ ಶುಕ್ರನನ್ನ ಪ್ರತಿ ಶುಕ್ರವಾರ ಪೂಜೆ ಮಾಡಬೇಕು ಅಂದಾಗ ವಿಕ್ರಮರಾಜನ ಸ್ಥಾನದಲ್ಲಿ ಇಲ್ಲಿ ನಮ್ಮ ಶ್ರೀಮತಿ ಶಿವ ಮತ್ತು ಕೃಷ್ಣಪ್ಪನವರ ಯಾವ ಕುಟುಂಬಸ್ಥರ ಸಮಕ್ಷಮದಲ್ಲಿ ಶುಕ್ರನಿಗೆ ಎಲ್ಲರೂ ಕೂಡ ಕೈ ಮುಗಿತಾ ಪೂಜೆಯನ್ನು ಸಲ್ಲಿಸೋಣ. ಹಿಮಕುಂದ ಭೃಣಾಲಾಭೋ ದೈತ್ಯನ ಪರಮ ಗುರು ಸರ್ವಶಾಸ್ತ್ರ ಪ್ರವಾರ್ತಕೌ ಭಾರ್ಗವಂ ಪ್ರಣಮಾಮ್ಯಹೋ ಭಾರ್ಗವಂ ಪ್ರಣಮಾಮ್ಯಹೋ ಭಾರ್ಗವಂ ಪ್ರಣಮಾಮ್ಯ ಶುಕ್ರದೇವರ ಪಾದಕ್ಕೆ ಗೋವಿಂದ, ಶುಕ್ರದೇವರ ಪಾದಕ್ಕೆ ಗೋವಿಂದ, ಶುಕ್ರದೇವರ ಪಾದಕ್ಕೆ, ಶುಕ್ರದೇವರ ಪಾದಕ್ಕೆ, ಶುಕ್ರದೇವರ ಪಾದಕ್ಕೆ. ಶುಕ್ರನಾದ ಕೂಡಲೇ 7ನೇ ಪಂಡಿತೋತ್ತಮ ಎದ್ದು ನಿಂತುಕೊತಾನಂತೆ. ಮಹಾರಾಜ, ಈಗ ನಾನು ಹೇಳುವ ಗ್ರಹವನ್ನು ಸ್ವಲ್ಪ ಗಮನ ಬಿಟ್ಟು ಕೇಳಪ್ಪ. ಹೇಳಿ ಪಂಡಿತರೆ. ಸೂರ್ಯ ಆರೋಗ್ಯ ಭಾಗ್ಯ ಕೊಡ್ತಾನೆ, ಚಂದ್ರ ಮಳೆ ಬೆಳೆಗಳನ್ನು ಕೊಡ್ತಾನೆ, ಬುಧ ಮಕ್ಕಳ ಫಲ ಕೊಡ್ತಾನೆ, ಗುರಿ ಸಾಧಿಸುವ ಛಲವನ್ನು ಕೊಡ್ತಾನೆ, ಶುಕ್ರ ಸುಖ ನೆಮ್ಮದಿಗಳನ್ನು ಕೊಡ್ತಾನೆ. ಈಗ ನೀವ್ ಹೇಳ್ತಿರೋ ಗ್ರಹ ಯಾವುದು? ಜಗದೊಡೆನಾದ ಶನೇಶ್ವರ. ಓ ಶನೇಶ್ವರ, ಆ ಶನೇಶ್ವರ ಏನು ಫಲ ಕೊಡ್ತಾನೆ ಅಂತ ಹೇಳಿ ಪೂಜೆ ಮಾಡೋಣ. ಹಾಗಲಪ್ಪ, ಅವನ ಫಲಾನುಫಲಗಳನ್ನು ತಿಳಿದ್ರೆ ನೀನೇ ಸಂತೋಷ ಪಡ್ತೀಯ. ಹೇಳ್ತೇನೆ, ಗಮನ ಬಿಟ್ಟು ಕೇಳಿಸ್ಕೊ, ಗಮನ ಬಿಟ್ಟು ಕೇಳಿಸ್ಕೊ. ಹೇಳಿ. ಶನಿ ರಾಜ ಗ್ರಹ ತೇಜ ಪೂಜೆಯ ಮಾಡೋ ಮಹಾರಾಜ, ನೀಲಾಂಜನ ಸಮಾಭಾಸೋ ರವಿಪುತ್ರಂ ಯಮಾಗ್ರಜೋ ಛಾಯಮಾರ್ತಾಂಡ ಸಂಭೂತೌ ತಂ ನಮಾಮಿ ಶನೇಶ್ಚರೋ. ಶನಿ ರಾಜ ಗ್ರಹ ತೇಜ. शनि राजा ग्रह तेजा, शनि राजा ग्रह तेजा पूजेय माडो महाराज, पूजेय माडो महाराज. शनि राजा ग्रह तेजा, शनि राजा
ಹುಟ್ಟಿಸಿದ ಪಿತನಿಗೆ ಕುಷ್ಠವ ಕೊಟ್ಟವನು ಜಗದಾದಿದೇವನು ಶನಿರಾಜನು. ಹುಟ್ಟಿಸಿದ ಪಿತನಿಗೆ ಕುಷ್ಠವ ಕೊಟ್ಟವನು ಜಗದಾದಿದೇವನು ಶನಿರಾಜನು. ನೀಲವರ್ಣನೋ ಛಾಯಾ ಸುತನೋ ಸುರೇಶ್ವರ. ನೀಲವರ್ಣನೋ ಛಾಯಾ ಸುತನೋ ಗಿರಿಜಾ ತೇಜನೋ ಛಾಯಾ ವಲ್ಲಭ ಶನಿರಾಜನು. ಶನಿರಾಜ ಗ್ರಹ ತೇಜ ಶನಿರಾಜ ಗ್ರಹ ತೇಜ ಪೂಜೆಯ ಮಾಡು ಮಹಾರಾಜ ಪೂಜೆಯ ಮಾಡು ಮಹಾರಾಜ ಶನಿರಾಜ. ದೇವಾ ಶನಿದೇವಾ ಶನಿದೇವಾ ಶನಿದೇವರ ಪಾರಕ್ಕೆ ಗೋವಿಂದ. ನೀಲವರ್ಣದ ಪಾರಕ್ಕೆ ಗೋವಿಂದ. ಛಾಯಾಸುರ ಪಾರಕ್ಕೆ ಗೋವಿಂದ. ಉಗೇಸರೇಶ್ವರ ಉಗೇಸರೇಶ್ವರ ಉಗೇಸರೇಶ್ವರ. ಭಗವಂತನ ಒಂದು ಪ್ರೇರಣೆ. ಕಲಿಪುರುಷನಾದ ಶನೈಶ್ವರ ನಂಬಿದವರ ಕೈ ಹಿಡಿದು ಜೀವನವನ್ನು ಇಷ್ಟಾರ್ಥದಂತೆ ನಡೆಸುವಂತ ಕೊಡುಗೆ ಪ್ರಭು ಆ ಪರಮಾತ್ಮನಾದವನು. ಭಕ್ತಿಯಿಂದ ಬೇಡುವಂತಹದ್ದು, ಭಕ್ತಿಯಿಂದ ಕಷ್ಟದಲ್ಲಿ ನೊಂದವರ ಜೀವನವನ್ನು ಪಾವನ ಮಾಡುವಂತವನು ಕಲಿಯುಗದ ಅಧಿಪತಿ ಜಗದೊಡೆನಾದ ಶನೈಶ್ವರ. ಆ ಭಗವಂತ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ನೆಮ್ಮದಿಗಳು ಜೀವನದ ಒಂದು ನೆಮ್ಮದಿಯ ಒಂದು ತ್ರಾಣವನ್ನು ಕರುಣಿಸಿ ನಮ್ಮೆಲ್ಲರಿಗೂ ಕೂಡ ಆಧಾರವಾಗಲಿ ಭಗವಂತ. ಯಾಕೆಂದ್ರೆ ಶನೈಶ್ವರನ ಲೀಲೆಯಂತಹದ್ದು ನಂಬಿದವರನ್ನ ಯಾವತ್ತೂ ಕೈ ಬಿಡಲ್ಲ, ದುರಹಂಕಾರದ ನಡೆದವರನ್ನ ಯಾವತ್ತೂ ಸುಮ್ಮನೆ ಬಿಡಲ್ಲ. ಈ ಭಗವಂತನ ಲೀಲೆ ಅಪಾರವಾದದ್ದು. ಅದಕ್ಕೆ ಜಗದೊಡೆನಾದ ಶನೈಶ್ವರನನ್ನ ಭಕ್ತಿಯಿಂದ ನಿಷ್ಠೆಯಿಂದ ಪರಮ ಪುಣ್ಯವಾದಂತ ನಡೆಸಿಕೊಂಡಾಗ್ಲೇ ಆ ಭಗವಂತನ ಸಾರ್ಥಕಮಯ ಅನ್ನೋದಕ್ಕೆ ನೋಡಿ ಯಾವ ರೀತಿಯಾಗಿ ಹೇಳ್ತಾರೆ ಭಗವಂತನ ಲೀಲೆ ನೋಡಿ. ವಿಕ್ರಮರಾಜನ ರಾಶಿಗೆ ನೀ ಬಂದು ಕಡು ಕಷ್ಟಗಳ ಕರುಣಿಸಿದೆ. ನೊಂದಂತ ಜೀವಕ್ಕೆ ಆಧಾರವಾಗಿ ಜೀವನ ಪಾವನವಾಗಿದೆ. ನೀಲವರ್ಣನೆ ಛಾಯಾ ಸುತನೆ ನಂಬಿ ನಡೆಸಯ್ಯನಿ. ದೇವಾ ಕರುಣೆಯ ತೋರು ಎನಗೆ ಸ್ವಾಮಿ. ನೀಲವರ್ಣನೆ ಛಾಯಾ ಸುತನೆ ಅಭಯವ ನೀಡಯ್ಯ ಶನಿದೇವ ಕರುಣೆಯ ನೀ ತೋರಯ್ಯ. ಕರುಣಿಸಿ ಬಾರು ಕರುಣೆಯ ತೋರು ಕರುಣಿಸಿ ಬಾರು ಕರುಣೆಯ ತೋರು ಮಧುತನ ಕಾಪಾಡಲು ನೀ ಶನಿದೇವ ಪಾದಯಾನಿ ಹರುಷನವ ನೀಡೆಯ.
ಕಾಣೆ ನಾನು ಏಕೆಂದು. ಸುರೇಶ್ವರ ಕಾಕುವಾಹನ ನಿನ್ನನ್ನು ಕಾಣುವ ಆಸೆಗೂ ಇಂದು ಕಾಣೆ ನಾನು ಏಕೆಂದು. ಜ್ಯೋತಿರಾಗ ಪ್ರಿಯನೇ ತುಳಸಿರಾಗ ಪೂಜಿಪಾನೆ ಕರುಣೆಯ ನೀ ತೋರಯ್ಯ ಶನಿದೇವ ಅಭಯವನು ನೀರೆಯ. ಸ್ವಾಮಿ ಜ್ಯೋತಿರಾಗ ಪ್ರಿಯನೇ ತುಳಸಿರಾಗ ಪೂಜಿಪಾನೆ ಅಭಯವ ನೀರೆಯ. ದೇವ ಧನುಷದವ ತೋರಯ್ಯ. ಶುಭ ಶನಿವಾರ ನಿನ್ನ ಪುಣ್ಯವಾರ, ಶುಭ ಶನಿವಾರ ನಿನ್ನ ಪುಣ್ಯವಾರ. ಕರುಣೆಯ ತೋರೋ ದೇವನೇ ಶನಿದೇವನೇ ಅಭಯವನು ನೀಡೆಯ. ಶನಿದೇವ ಪಾರೆಯ ನೀ ಭರುಷನವ ನೀಡೆಯ. ಮನದಲ್ಲಿ ನಲಿವ ಗುರುವು ನೀನಯ್ಯ. ಹೇಳಿದ ಭಾಗ್ಯವ ಕೊಂಡು ಸಲಹೋ ಪ್ರಭುವು ನೀನಯ್ಯ. ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ. ಹೇಳಿದ ಭಾಗ್ಯವ ಕೊಂಡು ಸಲಹೋ ಪ್ರಭುವು ನೀನಯ್ಯ. ನೀನು ಬಾರದೆ ಸುರೇಶ್ವರ ನಾನು ಉಳಿಯಲು. ಕಾಕುವಾಹನ ನೀನು ಬಾರದೆ ನಾನು ಉಳಿಯಲು. ದೇವ ಬಾರೆಯ ಶನಿದೇವ ಬಾರೆಯ ಶನಿದೇವ ಬಾರೆಯ. ಶನಿದೇವನ ಬಾರಕ್ಕೆ ಗೋವಿಂದ, ನೀಲವರ್ಣನ ಬಾರಕ್ಕೆ ಗೋವಿಂದ, ಛಾಯಾಸುತನ ಬಾರಕ್ಕೆ ಗೋವಿಂದ. ಉಗೇಸರೇಶ್ವರ ಉಗೇಸರೇಶ್ವರ ಉಗೇಸರೇಶ್ವರ. ಭಕ್ತಿಯಿಂದ ಶನೀಶ್ವರನ ಒಂದು ವರ್ಣನೆ ಮಾಡಬೇಕಾದ್ರೆ ವಿಕ್ರಮರಾಜನವರು ಹೇಳ್ತಾನಂತೆ, ಪಂಡಿತರೆ ನೀವು ಹೇಳಿದ್ದೆಲ್ಲವೂ ಕೂಡ ಸರಿ, ಆದರೆ ಆ ಭಗವಂತನ ವರ್ಣನೆ ಹೇಳಬೇಕಾದ್ರೆ ಹುಟ್ಟಿಸಿದ ಪಿತನಿಗೆ ಕುಷ್ಠವನ್ನು ಕೊಟ್ಟವನು ಅಂತ ಹೇಳಿದ್ರಲ್ಲ, ಅದು ಸತ್ಯವೇ? ಹೌದು ಮಹಾರಾಜ. ಜಗದೊಳಗೆ ಹುಟ್ಟಿದ ಕೂಡಲೇ ತಂದೆಯಾದ ಸೂರ್ಯದೇವನಿಗೆ ಕುಷ್ಠ ಕೊಟ್ಟಂತವನು ಮಹಾಪುಣ್ಯ ಪುರುಷನಾದವನು ಈ ಶನೀಶ್ವರ. ಏನ್ ಹೇಳ್ತಾ ಇದ್ದೀರ ಪಂಡಿತರೆ? ಜಗದೊಳಗೆ ಮಾತೃದೇವ ಪಿತೃದೇವೋಭವ ಅಂತ ತಂದೆ ತಾಯಿಗಳನ್ನ ಪೂಜಿಸಿ ಗೌರವಿಸ್ತೀವಿ ನಾವು. ಅಂತಹ ಭಗವಂತನಾದಂತವನನ್ನ ತಂದೆ ಆದಂತವರಿಗೆ ಕುಷ್ಠರೋಗ ಕೊಟ್ಟ ನೀಚ ಗ್ರಹವನ್ನ ನಾವು ಪೂಜೆ ಮಾಡಬೇಕಾ? ಎಂದಿಗೂ ಸಾಧ್ಯವಿಲ್ಲ ಮಹಾರಾಜ. ಸಾವಧಾನ ಸಾವಧಾನ. ಹುಟ್ಟಿಸಿದ ಪಿತನಿಗೆ ಕುಷ್ಠವನ್ನು ಕೊಟ್ಟವನಂತ ಹೇಳಿದೆ ಸತ್ಯ, ಆದ್ರೆ ಯಾತು ಕೊಟ್ಟ ಅಂತ ನಿನಗೇನಾದ್ರೂ ಗೊತ್ತೇನಪ್ಪ? ಓ, ಅದು ಕಾರಣ ಬೇರೆ ಇದೆಯೋ? ಅದೇನು ಹೇಳಿ ಪೂಜೆ ಅದೇನು ಅಂತ ನೋಡೋಣ. ಹೇಳ್ತೇನಪ್ಪ. ಜಗದೊಳಗೆ ಶನೀಶ್ವರನನ್ನ ಏನಂತ ಕರೀತಾರೆ? ಸೂರ್ಯಕುಮಾರ, ಛಾಯಾಸುತ, ರವಿನಂದನ ಅಂತ ಕರೀತಾರೆ. ಹಾಗಾದ್ರೆ ಸೂರ್ಯನ ಹೆಂಡತಿ ಹೆಸರು ಛಾಯಾದೇವಿನ? ಖಂಡಿತವಾಗ್ಲೂ ಅಲ್ಲ. ಸೂರ್ಯನ ನಿಜವಾದ ಹೆಂಡತಿ ಹೆಸರು ಶೌಗ್ನಾದೇವಿ. ಹಾಗಾದ್ರೆ ಛಾಯಾದೇವಿ ಯಾರು? ಇದಕ್ಕೊಂದು ಪುಟ್ಟ ಕಥೆ ಇದೆ, ಹೇಳ್ತೀನಿ ಕೇಳು. ಜಗದೊಳಗೆ ಈ ಸೂರ್ಯನಾದವನು ತನ್ನ ಹೆಂಡತಿಯಾದ ಶೌಗ್ನಾದೇವಿ ಜೊತೆ ಆನಂದ ಪ್ರವಚನ ಕಾಲ ಕಳೀತಾ ಇರಬೇಕಾದ್ರೆ ಒಂದು ದಿನ ತನ್ನ ಗಂಡನ ಕೇಳ್ತಾಳೆ, ಸ್ವಾಮಿ ಬನ್ನಿ ಅಪ್ಪನ ಮನೆಗೆ ಹೋಗಿದ್ ಬರೋಣ. ನೋಡು, ಈಗ ಕೆಲಸ ಕಾರ್ಯಗಳಲ್ಲಿ ತುಂಬಿದ್ದೇನೆ, ಮುಂದೆ ಯಾವಾಗ್ಲಾರು ಹೋಗಿದ್ ಬರೋಣ ಬಿಡು ಅಂದಾಗ ಕೋಪಗೊಂಡಂತ ಶೌಗ್ನಾದೇವಿ ಗಂಡನನ್ನ ಮಕ್ಕಳನ್ನ ಸರಿರಾತ್ರಿ ಮಲಗಿಸಿ ನಮ್ಮ ಅಪ್ಪನ ಮನೆಗೆ ಹೋಗಲೇಬೇಕು ಅಂತ ಯಾರಿಗೂ ಹೇಳದೆ ಕೇಳದೆ ಕದ್ದು ಹರಮನೆಯಿಂದ ಓಡಿ ಬಂದ್ಬಿಡ್ತಾಳೆ. ನೋಡಿ ಯಾರು? ಶೌಗ್ನಾದೇವಿ. ವೇದ ಸಾರುವ ದೇವರು ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ಪ್ರೇಮ ಸಾಗರ ಮೂರ್ತಿವನ, ಪ್ರೇಮ
ಸಾಗರ ಮೂರ್ತಿ ಮನನ ಕಾಯುವರೆ ತಲೆ ಭಾಗದಾರೆ ತಾಯಿ ತಂದೆಯ ಸೇವೆಯ ಯೋಗ ಬದಬಾರದೆ ಈ ಬಾಳಿನಲ್ಲಿ ಯೋಗ ತಾಯಿ ತಂದೆಯ ಸೇವೆಯ ಯೋಗ